ಓಂ ಚಂದ್ರೌಘಕಾಂತಿರಮೃತೋರುಕರೈರ್ಜಗಂತಿ ಸಂಜೀವಯಂತಮಮಿತಾತ್ಮಸುಖಂ ಪರೇಶಂ ಜ್ಞಾನಂ ಸುಧಾಕಲಶಮೇವ ಚ ಸಂದಧಾನಂ ಶೀತಾಂಶುಮಂಡಲಗತಂ ಸ್ಮರತಾತ್ಮಸಂಸ್ಥಂ ಶ್ರೀರ್ಯತ್ರರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನಿತ್ಯುರುದೇಹ ಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಮಾನವೋ ಬದರಸಿಂಧುಃ ಶಶಿನಸ್ತು ತ್ರಿನಾಮಕಂ ಯೋ ವೇದಮುಚ್ಯತೆ ರೋಗೈರ್ವಿಷ್ಣುನಾಮ್ನೇವ ಸಂಸೃತೇಃ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಶ್ರೋತೃಗಳಿಗೂ ಅವರ ಕುಟುಂಬ ಪರಿವಾರ ಮಿತ್ರರಿಗೂ ಕೂಡ ಶಾರ್ವರಿ ಸಂವತ್ಸರದ ಪ್ರಾರಂಭದ ದಿನವಾದ ಈ ಯುಗಾದಿಯಂದು ನಮಸ್ಕಾರಗಳು ಮತ್ತು ಶುಭಾಶಯಗಳು. ಇವತ್ತು ನಾವು ನೋಡಬೇಕಾದಂತಹ ಅಧ್ಯಾಯ ಮಹಾಭಾರತದ ಪ್ರವಚನ ಸರಣಿಯಲ್ಲಿ 1140ನೇ ಭಾಗ, 73ನೇಯ ಭಾಗ ಅನುಶಾಸನ ಪರ್ವದ್ದು. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 42ನೇ ಅಧ್ಯಾಯದ 13 ಶ್ಲೋಕಗಳು ಸಮಾಪ್ತವಾಗಿವೆ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 82ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 77ನೇ ಅಧ್ಯಾಯ, ಗೀತಾ ಪ್ರಶ್ನೆ ಪಾಠದಲ್ಲಿ 47ನೇ ಅಧ್ಯಾಯ, ಅದರ 21 ಶ್ಲೋಕಗಳು ಈ ಹಿಂದೆ ಸಮಾಪ್ತವಾಗಿವೆ. ಸ್ವಸ್ತ್ಯಸ್ತು ಸತಾಂ ಸರ್ವೇಷಾಂ ಶ್ರೋತॄಣಾಂ ಸಕುಟುಂಬ ಪರಿವಾರಾಣಾಂ ಸಮಿತ್ರಾಣಾಂ ಶಾರ್ವರಿ ಸಂವತ್ಸರಾರಂಭಸ್ಯ ಶುಭಾಶಯಾಃ ನಮಸ್ಕಾರಾಶ್ಚ ಸರ್ವೇಭ್ಯಃ ಆವೇದ್ಯಂತೆ. ಸಮಸ್ತ ಸನ್ಮಂಗಲಾನಿ ಭವಂತು. अस्मिन् दिवसे महाभारतस्य सर्वविध मनोदैहिक रोगपरिहारक कथागर्भितस्य अनुशासन पर्वणि कन्याशुल्क विषयकाः एवं संपद्विभजन विषयकाश्च विषयाः अद्य संवर्ण्यन्ते. अत्र भूमण्डले वर्तमानानां सर्वेषाम् अस्माकं नैकविधानां रोगाणाम् अपायः अद्य दृग्गोचरः भवति. सर्वेपि सुखिनः सन्तु, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत् इति यः शिष्टानां प्रार्थनारूपः श्लोकः श्रूयते. सर्वेपि सुखिनः सन्तु, सर्वेपि जनाः सुखिनो भवन्तु, सर्वे निरामयाः रोगरहिताः भवेयुः, सर्वे भद्राणि कल्याणानि पश्यन्तु, मा कश्चित् दुःखभाग् भवेत्. अतएव अस्य युगादि दिवसस्य प्रवचनस्य आरम्भः चन्द्रौघकान्तिरिति चन्द्रमण्डले वर्तमानस्य अमृतकलशधारिणः
ಜ್ಞಾನಮುದ್ರಾ ಪ್ರದರ್ಶಕಸ್ಯ ಚ ಧನ್ವಂತರೇಃ ಪ್ರಾರ್ಥನಾಪೂರ್ವಕಂ ಭಾಗೋಯಂ ಪ್ರಾರಭ್ಯತೆ. ಸಂಜೀವಯಂತಂ ಅಮಿತಾತ್ಮಸುಖಂ ಸ್ವಸ್ಯ ಅಮೃತರೂಪೈಃ ಕಿರಣೈಃ, ತನ್ನ ದಿವ್ಯ ಕಿರಣಗಳಿಂದ ಜಗಂತಿ ಸಂಜೀವಯಂತಂ, ನಾನಾ ಥರದ ಪೀಡೆಗೆ ಒಳಗಾಗಿರುವಂತಹ ಜಗತ್ತಿಗೆ ಜೀವಕಳೆಯನ್ನು ತುಂಬುತ್ತಾ ಇದ್ದಾನೆ. ಜ್ಞಾನ ಮುದ್ರೆಯನ್ನು ಕೈಯಲ್ಲಿ ಹಿಡಿದಿದ್ದಾನೆ. ಸುಧಾ ಕಲಶವನ್ನು, ಅಮೃತದ ಕಲಶವನ್ನು ಕೂಡ ಕೈಯಲ್ಲಿ ಹಿಡಿದಿದ್ದಾನೆ. ಚಂದ್ರಮಂಡಲದಲ್ಲಿ ಇದ್ದಾನೆ. ಅವನನ್ನ ನೀವೆಲ್ಲರೂ ನೆನೆಯಿರಿ ಅಂತ ತಂತ್ರಸಾರದಲ್ಲಿ ಬರುವಂತಹ ಧನ್ವಂತರಿಯ ಪ್ರಾರ್ಥನಾ ಅದು. ಧ್ಯಾತ್ವಾ ಅಭಿಪೂರಿತನು ದುರಿತಂ ನಿಹನ್ಯಾತ್. ಆ ಧನ್ವಂತರಿಯ ಧ್ಯಾನವನ್ನು ಮಾಡುವವನು ಎಲ್ಲ ತರದ ಆಪತ್ತುಗಳನ್ನು, ರೋಗಗಳನ್ನು ಕಳ್ಕೋತಾನೆ. ಅಜ್ಞಾನ ದುಃಖ ಭಯ ರೋಗ ಮಹಾವಿಷಾಣಿ ಯೋಗೋಯ ಮಾಶು ವಿನಿಹಂತಿ ಸುಖಂ ಚ ದದ್ಯಾತ್ ಉನ್ಮಾದ ವಿಭ್ರಮಹರಃ ಪರತಶ್ಚ ಸಾಂದ್ರಂ ಆನಂದಮೇವ ಪದಮಾಪಯತಿ ಸ್ಮ ನಿತ್ಯಂ. ಇದು ಆ ಧನ್ವಂತರಿ ಮಂತ್ರದ ಫಲವನ್ನು ಹೇಳುವಂತಹ ಶ್ಲೋಕ. ಅಜ್ಞಾನ, ದುಃಖ, ಹೆದರಿಕೆ, ರೋಗ, ಮಾರಕಗಳಾದಂತಹ ವಿಷಗಳು, ವಿಷಾಣುಗಳು, ಜೀವಾಣುಗಳು ಇವನ್ನೆಲ್ಲ ಪರಿಹರಿಸ್ತದೆ, ಸುಖ ಕೊಡುತ್ತದೆ. ಹುಚ್ಚು, ಮಾನಸಿಕ ಗೊಂದಲ, ವಿಷಾದ ಮೊದಲಾದವುಗಳನ್ನು ಪರಿಹರಿಸ್ತದೆ. ಧನ್ವಂತರಿಯ ಪ್ರಾರ್ಥನೆಯ ಬಳಿಕ ಲಕ್ಷ್ಮೀದೇವಿಯ ಮತ್ತೆ ಎಲ್ಲ ಜೀವರ ಅಭಿಮಾನಿಯಾದಂತಹ ಜೀವಾಧಿಪತಿಯಾದಂತಹ ಮುಖ್ಯಪ್ರಾಣನ ಸ್ತೋತ್ರವನ್ನು ಕೂಡ ಮಾಡಿದ್ದೇವೆ. ಚಂದ್ರನನ್ನ ವರ್ಣಿಸುವಂತಹ ಆ ಶ್ಲೋಕ ಏನಿದೆ, ಶೀತಾಂಶು ಮಂಡಲಗತಂ ಸ್ಮರತಾತ್ಮ ಸಂಸ್ಥಂ ಅಂತ. ಆತ ಚಂದ್ರಮಂಡಲದಲ್ಲಿ ಇದ್ದಾನೆ. ಚಂದ್ರಮಂಡಲದಲ್ಲಿರುವಂತಹ ಭಗವಂತನನ್ನು ಧ್ಯಾನಿಸಬೇಕು ಅಂತ ಆ ಶ್ಲೋಕ ಹೇಳ್ತದೆ. ಹಂಸರೂಪಿಯಾದ ಭಗವಂತನ ಧ್ಯಾನ, ಹಯಗ್ರೀವ ರೂಪಿಯಾದಂತಹ ಭಗವಂತನ ಧ್ಯಾನ, ಹಾಗೆ ಧನ್ವಂತರಿಯ ಧ್ಯಾನವೂ ಕೂಡ ಚಂದ್ರಮಂಡಲದಲ್ಲಿರುವಂತೆ ನಡೆಯಬೇಕಾದದ್ದು. ಗಾಯತ್ರಿಯ ಧ್ಯಾನ ಸೂರ್ಯಮಂಡಲದಲ್ಲಿರುವಂತೆ, ಸವಿತ್ರ ಮಂಡಲ ಮಧ್ಯವರ್ತಿ ಅಂತ. ಚಂದ್ರನಿಗೆ ನಮ್ಮ ಜೀವಮಾನದಲ್ಲಿ, ನಮ್ಮ ಸಾಧನೆಯಲ್ಲಿ ಇರುವಂತಹ ಸ್ಥಾನ ಏನು? ಆ ಚಂದ್ರಮಂಡಲದಲ್ಲಿರುವಂತಹ ಭಗವಂತನನ್ನ ಧ್ಯಾನ ಮಾಡುವ ಮೂಲಕ ನಾವು ಏನನ್ನು ಪಡ್ಕೊಳ್ಬಹುದು? ಭಾಗವತದಲ್ಲಿ ಮದ ವಿಘೂರ್ಣಿತ ಲೋಚನ ಈಶನ್ ಮಾನದಸ್ವ ಸುಹೃದಾಂ ವನಮಾಲಿ ಬದರ ಪಾಂಡು ವದನೋ ಮೃದುಗಂಡಂ ಮಂಡಯನ್ ಕನಕ ಕುಂಡಲ ಲಕ್ಷ್ಮ್ಯಾ. ತನ್ನ ಮೋಹಕವಾದ ಮಂದಹಾಸದಿಂದ ಕಣ್ಗಳನ್ನು ಅರಳಿಸಿ ಆತ ಗೋಪಸ್ತ್ರೀಯರ ಆ ಪ್ರಣಯದ ದರ್ಪವನ್ನ ನಾಶಪಡಿಸ್ತಾನೆ. ಮತ್ತೆ ತನ್ನವರಾದಂತಹ ಭಕ್ತರಿಗೆ ಸನ್ಮಾನವನ್ನು ಕೊಡ್ತಾನೆ. ವನಮಾಲೆಯನ್ನು ಧರಿಸಿದ್ದಾನೆ. ಬಂಗಾರದ ಕರ್ಣಕುಂಡಲ ಇತ್ಯಾದಿಗಳನ್ನ ಧರಿಸಿದ್ದಾನೆ. ಉದಯಿಸುವಂತಹ ಚಂದ್ರನ ಆ ಬೆಳದಿಂಗಳಿಗಿಂತ ಶುಭ್ರವಾದ ಮುಖ ಹೊಂದಿದೆ. ಬದರ ಪಾಂಡುವದನ ಅಂತ ಅಲ್ಲಿರುವ ಶಬ್ದ. ಮಾನವೋ ಬದರ ಸಿಂಧು ಶಶಿನಸ್ತು ತ್ರಿನಾಮಕಂ ಯೋವೇದ ಮುಚ್ಚತೆ ರೋಗೈ ವಿಷ್ಣುನಾಮ್ನೇವ ಸಂಸ್ಕೃತೆ ಇತಿ ಸ್ಕಾಂದೆ ಅಂತ ಸ್ಕಾಂತ ಪುರಾಣದ ಮಾತನ್ನ ಆಚಾರ್ಯರಲ್ಲಿ ಉದ್ಧರಿಸ್ತಾರೆ. ಇದು ಭಾಗವತದ 10ನೇ ಸ್ಕಂದದ 33ನೇ ಅಧ್ಯಾಯದ 24ನೇ ಶ್ಲೋಕ. ಚಂದ್ರನಿಗೆ ಮಾನವ, ಬದರ, ಸಿಂಧು ಅಂತ ಈ 3 ಅಪೂರ್ವ ನಾಮಗಳಿವೆ. ನಮಗೆ ಬೇರೆ ಕಡೆ ಕಾಣದೇ ಇರುವಂತಹ ನಾಮಗಳಿವೆ. ಶಶಿನಸ್ತು ತ್ರಿನಾಮಕಂ,
ಚಂದ್ರನ ಈ ನಾಮಗಳನ್ನ ಯಾರು ತಿಳ್ಕೋತಾನೆ ಮತ್ತೆ ತಿಳಿದು ಆತನನ್ನ ಉಪಾಸಿಸ್ತಾನೆ ಅವನು ಮುಚ್ಚತೆ ರೋಗೈಹಿ ಎಲ್ಲ ರೋಗಗಳನ್ನು ಕೂಡ ಕಳ್ಕೋತಾನೆ. ವಿಷ್ಣು ನಾಮನೇವ ಸಂಸ್ಕೃತೇ ಭಗವಂತನ ನಾಮವನ್ನು ಧ್ಯಾನಿಸಿದವನು ಹೇಗೆ ಸಂಸಾರದಿಂದ ಮುಕ್ತನಾಗ್ತಾನೋ ಹಾಗೆ ಅಂತ ಹೇಳ್ತಾರೆ. ಅನೇಕ ವ್ಯಾಖ್ಯಾನಕಾರರೆಲ್ಲ ಈ ಬದರ ಅಂದ್ರೆ ದೋರಗಾಯಿ ಎಲಚಿಕಾಯಿ ಅಂತ ಹೀಗೆಲ್ಲ ಏನೇನೋ ಅರ್ಥ ಮಾಡಿದ್ದಾರೆ. ಬದರ ಅಂದ್ರೆ ಚಂದ್ರ ಅಂತ, ಇದು ವ್ಯಾಸರ ಸ್ಕಂದ ಪುರಾಣದಲ್ಲಿ ಹೇಳಿದಂತ ಮಾತು. ಚಂದ್ರ ನಮ್ಮ ಮನಸ್ಸಿನ ದೇವತೆಯು ಕೂಡ ಹೌದು. ಯಜ್ಞಾದಿ ಸಾಧನೆ ಎತ್ತು ಮನಶ್ಚಂದ್ರಂ ಪ್ರಕೀರ್ತಿತಃ ಅಂಥೇಳಿ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಯಜ್ಞಾದಿಗಳನ್ನು ಮಾಡ್ಲಿಕ್ಕೆ ಬೇಕಾದಂತಹ ನಮ್ಮ ಮನಸ್ಸೇನಿದೆ ಆ ಮನಸ್ಸಿಗೆ ಅಭಿಮಾನಿಯಾದವನು ಈ ಚಂದ್ರ. ಹೀಗೆ ಆ ಚಂದ್ರನಲ್ಲಿ ಅಂತರ್ಯಾಮಿಯಾದಂತಹ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂತಹ ಕೃಷ್ಣ ಚಂದ್ರನ ಅಥವಾ ಧನ್ವಂತರಿಯ ಆ ಧ್ಯಾನ ಏನಿದೆ ಅದು ನಮಗಿರುವಂತಹ ಎಲ್ಲ ದೈಹಿಕ ಮಾನಸಿಕ ರೋಗಗಳನ್ನು ಕಳೆದು ನಮ್ಮ ಈ ಜೀವನ ಅನ್ನುವ ಒಂದು ಯಜ್ಞ ಏನಿದೆ ಈ ಯಜ್ಞವನ್ನ ಸರಾಗವಾಗಿ ನಡೆಯುವಂತೆ ಮಾಡ್ತದೆ. ಯಜ್ಞಕ್ಕೆ ಬೇಕಾದ ನಮ್ಮ ಮನಃಪ್ರವೃತ್ತಿಗೆ ಚಂದ್ರನೇ ಅಭಿಮಾನಿ ಅಂತ ಅದಕ್ಕೆ ಉಪನಿಷತ್ ಭಾಷ್ಯ ಹೇಳಿದೆ. ಚಂದ್ರನ ಕಿರಣಗಳು ವನಸ್ಪತಿಗಳ ಮೇಲೆ ಬಿದ್ದು ಆ ವನಸ್ಪತಿಗಳನ್ನು ತಿಂದು ನಾವೆಲ್ಲ ಬದುಕ್ತೇವೆ. ಹೀಗೆ ದೈಹಿಕವಾಗಿಯೂ ಕೂಡ ನಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಲ್ಲಿಯೂ ಕೂಡ ಚಂದ್ರನ ಸ್ಥಾನ ಬಹಳ ಮಹತ್ವದ್ದು. ಮತ್ತೆ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡುವುದರಲ್ಲೂ ಕೂಡ ಚಂದ್ರನ ಪಾತ್ರ ಬಹಳ ದೊಡ್ಡದಿದೆ. ನಮ್ಮ ಅಧ್ಯಾತ್ಮದ ಸಾಧನೆಯನ್ನು ಮಾಡಿಸುವ ಒಂದು ದೊಡ್ಡ ಸ್ಥಾನ ಕೂಡ ಚಂದ್ರನಿಗಿದೆ. ಅದಕ್ಕಾಗಿ ಮಾನವ ಬದರ ಸಿಂಧು ಮಾನವರಾದಂತಹ ನಾವೆಲ್ಲ ಮಾನವ ಶಬ್ದ ವಾಚ್ಯನಾದ ಆ ಚಂದ್ರನಲ್ಲಿ ಅಂತರ್ಯಾಮಿಯಾದ ಭಗವಂತನನ್ನ ಧನ್ವಂತರಿ ರೂಪಿಯಾದ ಭಗವಂತನನ್ನ ಈ ದೃಷ್ಟಿಯಿಂದ ವಿಶೇಷವಾಗಿ ಧ್ಯಾನಿಸಬೇಕು. ಇವತ್ತು ಯುಗಾದಿ, ಈ ಶಾರ್ವರಿ ಸಂವತ್ಸರ ಈಗೇನು ಪ್ರಾರಂಭ ಕಂಡಿದೆ, ಈ ಶಾರ್ವರಿ ಸಂವತ್ಸರಕ್ಕೆ ರಾಜ ಸೋಮಸುತಃ ವಿಧುಸ್ತು ಸಚಿವ ಅಂತ ಹೇಳ್ತಾರೆ. ಬುಧ ಇದರ ರಾಜ, ಮಂತ್ರಿ ಚಂದ್ರ ಅಂತ. ಆ ಚಂದ್ರನೇ ಅರ್ಘಾಧಿಪ ಕೂಡ ಆಗಿದ್ದಾನೆ, ಅಪರ ಸಸ್ಯಾಧಿಪ ಆಗಿದ್ದಾನೆ, ಅರ್ಘಾಧಿಪ ಆಗಿದ್ದಾನೆ, ಮೇಘಾಧಿಪ ಆಗಿದ್ದಾನೆ ಚಂದ್ರ, ಸೇನಾಧಿಪನು ಕೂಡ ಆಗಿದ್ದಾನೆ. ಬುಧ ರಾಜ, ಮಂತ್ರಿ ಚಂದ್ರ, ಸೇನಾಧಿಪ ಚಂದ್ರ, ಅಪರ ಸಸ್ಯಾಧಿಪ ಚಂದ್ರ, ಅರ್ಘಾಧಿಪ ಚಂದ್ರ, ಮೇಘಾಧಿಪ ಚಂದ್ರ. ಹೀಗೆ ಚಂದ್ರನಿಗೆ ಬಹಳ ದೊಡ್ಡ ಸ್ಥಾನ ಇದೆ ಈ ಸಂವತ್ಸರದಲ್ಲಿ. ಶುಭ ಕಾರ್ಯ ಸಾಧನ ಇದೀನ್ ನೃಪೋತ್ರ ಬೋಧನ. ಅವನು ಪಶವ ಸುಖಿನ ಜಲದ ಅಭ್ರಗಣ ಸಚಿವೋ ಯದಿ ಕೈರವಿಣೀ ರಮಣ ಫಲಧಾನ್ಯ ಭೃತಿ ಅಂತ ಚಂದ್ರನ ಮಹತ್ವವನ್ನು ವರ್ಣನೆ ಮಾಡ್ತಾರೆ. ರಾಜ ಬುಧ ಆಗಿರ್ಬೋದು, ಮಂತ್ರಿ ಚಂದ್ರನೇ ಆಗಿದ್ದಾನೆ, ಪ್ರಧಾನಮಂತ್ರಿ ಚಂದ್ರನೇ ಆಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಯಾಕೆಂದ್ರೆ ನಮ್ಮ ಈ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ರಾಜನಿಗಿಂತ ಪ್ರಧಾನಮಂತ್ರಿಯ ಸ್ಥಾನವೇ ದೊಡ್ಡದು. ಆ ಪ್ರಧಾನಮಂತ್ರಿಯಲ್ಲೇ ಇಂದ್ರ ಚಂದ್ರಾದಿ ಎಲ್ಲ ದೇವತೆಗಳು ಕೂಡ ಇದ್ದು, ಅಂತ ಆಡಳಿತಗಾರರಲ್ಲಿ ಎಲ್ಲ ಕಡೆ ಇದ್ದು, ಈ ನರರಿಗೆ ನಾವು ಮಾನವರಿಗೆ ಆಗಬೇಕಾದಂತಹ ಎಲ್ಲಾ ಕೆಲಸಗಳನ್ನು ಅಂತ ಆಡಳಿತಗಾರರಿಗೆ ಸದ್ಬುದ್ಧಿ ಕೊಟ್ಟು ಆ ಎಲ್ಲ ಕೆಲಸಗಳನ್ನು ಅವರು ಮಾಡಿಸಬೇಕು. ಅದಕ್ಕಾಗಿ ಚಂದ್ರ ಮಂತ್ರಿಯಾಗಿರುವಂತಹ ಈ ಪ್ರಸಂಗದಲ್ಲಿ, ಈ ಒಂದು ಶುಭ ಸಂವತ್ಸರದ ಆರಂಭದಲ್ಲಿ ಆ ಚಂದ್ರನ ಅಂತರ್ಯಾಮಿಯಾದಂಥ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ಲಕ್ಷ್ಮೀ ಸಮೇತನಾದಂತಹ ಧನ್ವಂತರಿಯನ್ನು ಧ್ಯಾನಿಸಿ
ಈ ಪ್ರವಚನವನ್ನ ನಾವು ಪ್ರಾರಂಭಿಸೋಣ. ನಾವು ನೆನಪು ಮಾಡಿಕೊಳ್ಬೇಕಾದಂತಹ ಮತ್ತೊಂದು ಸಂಗತಿ ಏನಂದ್ರೆ, ಇಂಥ ಒಂದು 10 ಸಂವತ್ಸರಗಳ ಹಿಂದೆ ಸರಿಯಾಗಿ ನಮ್ಮ ಈ ಗುರುಗಳಿಂದ ಸ್ಥಾಪಿತವಾದಂತಹ ಈ ರಾಯರ ಮಠದಲ್ಲಿ ಈ ಪ್ರವಚನಗಳ ಮಾಲೆ, ಹರಿವಂಶ, ರಾಮಾಯಣ, ಮಧ್ವವಿಜಯ, ಹರಿಕಥಾನುಸಾರ ಮೊದಲಾದ ಎಲ್ಲ ಪ್ರವಚನಗಳ ಮಾಲೆ ಪ್ರಾರಂಭ ಕಂಡಿತ್ತು. ಅದು 10ನೇ ಇಸ್ವಿಯಲ್ಲಿ, ವಿಕೃತಿ ಸಂವತ್ಸರ ಅಂತ ನನಗೆ ನೆನಪು. ಈಗ ಶಾರ್ವರಿ ಸಂವತ್ಸರ ನಡೆದಿದೆ. 10 ವರ್ಷಗಳ ಬಳಿಕ ಮಹಾಭಾರತದ ಅನುಶಾಸನ ಪರ್ವದ ಪ್ರವಚನ ಈಗ ಮುನ್ನಡೆದಿದೆ. ಬ್ರಾಹ್ಮಣನಿಗೆ ತನ್ನ ವರ್ಣದವಳು ಸೇರಿ ಒಟ್ಟು 4 ವರ್ಣದವರನ್ನು ಮದುವೆ ಮಾಡಿಕೊಳ್ಳಿಕ್ಕೆ ಅಧಿಕಾರ ಇದೆ. ಉಳಿದ ವರ್ಣದವರಲ್ಲಿ ಅವನಿಗೆ ಮಕ್ಕಳಾಗಲಿ ಬಿಡ್ಲಿ, ಈ ಶೂದ್ರ ಸ್ತ್ರೀಯ ಮಗನಿಗೆ 10ನೇ 1 ಭಾಗಕ್ಕಿಂತ ಹೆಚ್ಚಿನ ಸಂಪತ್ತನ್ನ, ದಾಯ ಭಾಗವನ್ನು ಕೊಡಬಾರದು ಅನ್ನುವಲ್ಲಿಗೆ 22 ಅಥವಾ 21ನೇ ಶ್ಲೋಕದ ವಿವರದೊಂದಿಗೆ ಕಳೆದ ದಿವಸ ಆ ಶ್ಲೋಕ ಮುಕ್ತಾಯ ಕಂಡಿತ್ತು. ನಾಧಿಕಂ ದಶಮಾತ್ ಭಾಗಾತ್ ಶೂದ್ರಾಪುತ್ರಾಯ ಭಾರತ. ಮುಂದೆ ನಾವು ನೋಡುವಂತ ಭಾಗ ಸ್ಮೃತ ಏಕಃ ಚತುರ್ಭಾಗ ಅಂತ. ಕೆಲವು ಕಡೆ ಈ ಶ್ಲೋಕ ಕಾಣಿಸ್ತದೆ, ಕೆಲವು ಕಡೆ ಕಾಣಿಸುವುದಿಲ್ಲ. ತಂದೆಯ ಆಸ್ತಿಯಲ್ಲಿ ಪುತ್ರಿಯ ಭಾಗ 4ನೇ 1 ಭಾಗ ಅಂತ ಹೇಳ್ತಾರೆ. ಚತುರ್ಭಾಗ ಕನ್ಯಾಭಾಗಸ್ತು ಧರ್ಮತಃ ಅಭ್ರಾತೃಕ ಸಮಗ್ರಾಹಿ ಚ ಅರ್ಧಶ್ಚೈತಿ ಅಪರೇ ವಿದುಹು. ಅವಳಿಗೆ ಸಹೋದರರೇ ಇಲ್ಲದೆ ಹೋದ್ರೆ ಸಮಗ್ರಾರ್ಹ, ತಂದೆಯ ಪೂರ್ಣ ಸಂಪತ್ತನ್ನ ಅವಳೇ ಸ್ವೀಕಾರ ಮಾಡಬೇಕು ಅಂತ ಶಾಸ್ತ್ರದ ವಿಧಾನ ಇದೆ. ಚ ಅರ್ಧಸ್ಯ ಇತಿ ಅಪರೇ ವಿದುಹು. ಇನ್ನು ಕೆಲವರು ಅವಳಿಗೆ ಸಹೋದರರು ಯಾರು ಇಲ್ಲದೆ ಹೋದಾಗ ಪೂರ್ಣ ಆಸ್ತಿಯನ್ನು ತಗೊಳ್ಬಾರ್ದು, ತಂದೆಯ ಆಸ್ತಿಯ ಅರ್ಧ ಭಾಗವನ್ನು ಮಾತ್ರ ತಗೊಳ್ಬೇಕು ಅಂತ ಮತ್ತೆ ಕೆಲವರು ಜ್ಞಾನಿಗಳು ಅದನ್ನು ವ್ಯಾಖ್ಯಾನಿಸ್ತಾರೆ. ಅದನ್ನು ಅನುವಾದ ಮಾಡುವಾಗ ಇನ್ನು ಕೆಲವರು ತಂದೆ ಇದ್ದಾಗ ಅರ್ಧಕ್ಕೆ ಮಾತ್ರ ಅರ್ಹಳಾಗುತ್ತಾಳೆಂದು ಹೇಳುತ್ತಾರೆ ಅಂತಿದೆ. ತಂದೆ ಇದ್ದಾಗ ಅಂತ ಅನ್ನೋದು ಶ್ಲೋಕದಲ್ಲಿಲ್ಲ. ಇನ್ನು ಕೆಲವರು ಅರ್ಧಕ್ಕೆ ಮಾತ್ರ ಅರ್ಹಳಾಗುತ್ತಾಳೆ, ಕನ್ಯೆಯು ತಂದೆಯ ಆಸ್ತಿಯ ಅರ್ಧ ಭಾಗಕ್ಕೆ ಮಾತ್ರ ಅರ್ಹಳಾಗುತ್ತಾಳೆ ಎಂದು ಹೇಳುತ್ತಾರೆ. ಇಷ್ಟೇ ಸರಿಯಾದ ಅನುವಾದ. ತಂದೆ ಇದ್ದಾಗ ಅಂತನ್ನೋದು ಅಲ್ಲಿ ಇರುವ ವಿಷಯ ಅಲ್ಲ. ತಾತ್ಪರ್ಯ ಏನಂದ್ರೆ, ಅವಳು ಮದುವೆ ಮಾಡಿಕೊಂಡು ಹೋಗ್ತಾಳೆ, ಅವಳಿಗೆ ಗಂಡು ಮಕ್ಕಳಿಲ್ಲ, ಅವಳಿಗೆ ಗಂಡು ಸಹೋದರರಿಲ್ಲ, ಅಣ್ಣ ತಮ್ಮಂದ್ರೆ ಯಾರೂ ಇಲ್ಲ, ತಂದೆಗೆ ಬೇರೆ ಗಂಡು ಮಕ್ಕಳಿಲ್ಲ. ಆಗ ಇವಳನ್ನ ಆ ತಂದೆ ತಾಯಿಂದರು ಮದುವೆ ಮಾಡಿ ಬೇರೆ ಕಡೆ ಕಳಿಸುವಾಗ ತಮ್ಮ ಪೂರ್ಣ ಆಸ್ತಿಯನ್ನು ಕಳಿಸಿ ತಾವು ಸಂಪತ್ಹೀನರಾಗಬಾರ್ದು. ತಾವು ಬದುಕಿರುವ ತನಕವೂ ತಮಗಾಗಿ ಒಂದು ಅರ್ಧ ಭಾಗವನ್ನು ಇಟ್ಕೊಂಡಿರಬೇಕು, ಇನ್ನೊಂದು ಅರ್ಧ ಭಾಗವನ್ನು ಅವಳಿಗೆ ಕೊಟ್ಟು ಅವಳನ್ನು ಮದುವೆ ಮಾಡಿ ಕಳಿಸಬೇಕು. ಹೇಗೂ ಅವ್ರಿಗೆ ಬೇರೆ ಮಕ್ಕಳಿಲ್ಲ, ಆದ್ರಿಂದ ಅವರ ಪೂರ್ಣ ಆಸ್ತಿ ಇವರಿಬ್ಬರ ಮರಣದ ಬಳಿಕ ಮಗಳಿಗೆ ಹೋಗ್ತದೆ, ಮಗಳು ಮತ್ತು ಮಗಳ ಕುಟುಂಬ ಅಳಿಯ ಅವರಿಗೆ ಹೋಗ್ತದೆ ಅಂತ ಅದರ ಅರ್ಥ ಆಗಬಹುದು. ಅಂತೂ ಕೆಲವರು ತಂದೆ ಇದ್ದಾಗ ಅಂತೇನು ಅಲ್ಲೊಂದು ಸೇರಿಸಿದ್ದಾರೆ, ಅದು ಅನಗತ್ಯ. ತ್ರೈವಾರ್ಷಿಕಾದ್ಯಥಾ ಭಕ್ತಾತ್ ಮುಂದಿನ ಶ್ಲೋಕ. ಬ್ರಾಹ್ಮಣನ ಹತ್ರ ಏನೊಂದು ಸಂಪತ್ತು ಸೇರಿರ್ತದಲ್ಲ, ಹೆಚ್ಚು ಸಂಪತ್ತು ಸೇರಿದ್ರೆ 3 ವರ್ಷಗಳಿಗೆ ಬೇಕಾಗುವ ಧನಕ್ಕಿಂತ ಹೆಚ್ಚಿನ ಧನ ಅವನ ಹತ್ರ ಏನಾದರೂ ಸಂಗ್ರಹೀತ ಆದರೆ ಅದರಿಂದ ಅವನು ಯಜ್ಞ ಮಾಡಬೇಕು. ನವೃಥ ಸಾಧಯ ಧನಂ. ನನಗೆ, ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಎಲ್ಲರಿಗೂ ತಲೆತಲಾಂತರದವರೆಗೆ
ಅನುಭವಿಸಲಿಕ್ಕೆ ಧನ ಬೇಕು ಅಂತ ಹೇಳಿ ಅವನದನ್ನು ಕೂಡಿಡಬಾರದು. ಅದವನ ಕರ್ತವ್ಯ ಅಲ್ಲ ಅದು. ವೃತ್ತಿ ಸಂಕೋಚಮನ್ವಿಚ್ಛನ್ ನಲಭೇದ್ ಧನ ವಿಸ್ತರಂ ಧನಲಾಭೇ ಪ್ರವೃತ್ತಸ್ತು ಬ್ರಾಹ್ಮಣ್ಯಾದೇವ ಹೀಯತೆ ಅಂತ ಒಂದು ಸ್ಮೃತಿ ವಾಕ್ಯ. ಅದನ್ನು ಹಿಂದೂ ಕೂಡ ನಾವು ಕೆಲವು ಕಡೆ ನೋಡಿದ್ದೇವೆ. ನಲಭೇದ್ ಧನ ವಿಸ್ತರಂ, ಹೆಚ್ಚು ಧನ ಅವನ ಹತ್ರ ಯಾವತ್ತೂ ಇರಬಾರದು. ಅದನ್ನ ಅವನು ದಾನಾದಿಗಳಿಗೆ ಉಪಯೋಗ ಮಾಡಿ ಖರ್ಚು ಮಾಡಬೇಕು. ಧನಲಾಭೇ ಪ್ರವೃತ್ತಸ್ತು, ಧನವನ್ನು ಕೂಡಿ ಇಡೋದ್ರಲ್ಲಿ ಯಾರು ತೊಡಗುತ್ತಾನಲ್ಲ ಬ್ರಾಹ್ಮಣ, ಅವನು ಬ್ರಾಹ್ಮಣ್ಯವನ್ನೇ ಕಳ್ಕೋತಾನೆ ಅಂತ ಎಚ್ಚರ ಕೊಟ್ಟಿದ್ದಾರೆ. ಅದಕ್ಕಾಗಿ ಅಸಂತುಷ್ಟೋ ದ್ವಿಜೋ ನಷ್ಟ ಸಂತುಷ್ಟಶ್ಚ ಮಹೀಪತಿ ಅಂತ ಉದ್ಯೋಗ ಪರ್ವದಲ್ಲಿ ಬರುವ ಮಾತು ನೆನಪು. ಅಸಂತುಷ್ಟೋ ದ್ವಿಜೋ ನಷ್ಟ, ತೃಪ್ತಿ ಇಲ್ಲದೆ ಧನವನ್ನು ಹಾಗೆ ಸಂಗ್ರಹ ಮಾಡ್ತಾ ಮುಂದುವರಿಯುವಂತಹ ಬ್ರಾಹ್ಮಣ ಹಾಳಾಗಿ ಹೋಗ್ತಾನೆ. ಸಂತುಷ್ಟಶ್ಚ ಮಹೀಪತಿ, ರಾಜ ಇನ್ನು ಸಾಕು ನನಗೆ ಧನ ಸಂಗ್ರಹ ಅಂತ ತೃಪ್ತನಾಗಿ ಬಿಟ್ರೆ ಅವನು ಕೂಡ ಭ್ರಷ್ಟನಾಗ್ತಾನೆ. ಅವನ ಖಜಾನೆಯನ್ನ ಅವನು ತುಂಬಿಸ್ತಾನೆ ಇರಬೇಕು ಸಾಮ್ರಾಜ್ಯದ ಏಳಿಗೆಗಾಗಿ, ಸ್ವಂತ ಏಳಿಗೆಗಾಗಿ ಅಲ್ಲ. ಬ್ರಾಹ್ಮಣ ತನ್ನ ಹತ್ರ ಸಂಗ್ರಹಿತವಾಗಿರುವ ಧನವನ್ನ ಬೇಗ ಬೇಗ ಯಜ್ಞಾದಿಗಳಿಗೆ ಉಪಯೋಗ ಮಾಡಬೇಕು. ರಿಕ್ತಹಸ್ತನಾಗಿ ಅವನಿರಬೇಕು. ಇಂಥ ಒಂದು ಆದೇಶ ಆ ಬ್ರಾಹ್ಮಣನಿಗಿದೆ. ಇದನ್ನೆಲ್ಲ ಗಮನಿಸಬೇಕು. ಅದಕ್ಕಾಗಿಯೇ ಅವನಿಗೆ ತನ್ನ ತಂದೆಯ ಆಸ್ತಿಯಲ್ಲಿ ಒಂದು ಪ್ರಧಾನವಾದಂತಹ ಭಾಗ ಅವನಿಗೆ ಕೊಡಲ್ಪಡಬೇಕು. ಮತ್ತೆ ಉಳಿದ ಆಸ್ತಿಯನ್ನು 10 ಭಾಗ ಮಾಡಿ ಅದರಲ್ಲಿ 4 ಭಾಗ ಈತನಿಗೆ, 3 ಕ್ಷತ್ರಿಯನಿಗೆ, 2 ವೈಶ್ಯನಿಗೆ ಅಂತೆಲ್ಲ ಬಂತಲ್ಲ, ಅದೆಲ್ಲದಕ್ಕೂ ಕೂಡ ಇದೇ ಕಾರಣ. ಯಜ್ಞಾದಿಗಳನ್ನು ಮಾಡುವಂತಹ ಜವಾಬ್ದಾರಿ ಅವನಿಗಿರ್ತದೆ. ಮಾಡಿ ಅದನ್ನ ಖರ್ಚು ಮಾಡಬೇಕು, ಸಂಗ್ರಹ ಮಾಡಿಕೊಳ್ಳಬಾರದು. ತ್ರಿಸಹಸ್ರಾಪರೋದಾಯ ಸ್ತ್ರೀಯೋದೇಯೋ ಧನಸ್ಯ ವೈ ತಚ್ಚತುರ್ಧ ಧನಂ ದತ್ತಂ ನಾದತ್ತಂ ಭೋಕ್ತುಮರ್ಹತಿ. ತ್ರಿಸಹಸ್ರ ಪರಹ, ತ್ರಿಸಹಸ್ರ ಅವರಹ ಅಂತ ಕೂಡ ಹೀಗೆ ಕೆಲವು ಕಡೆ ಕೇಳ್ತಾರೆ. ಸ್ತ್ರೀಯರಿಗೆ ಕೊಡಬೇಕಾದ ಧನ ಎಷ್ಟು? ಗಂಡ ಆದವನು ತನ್ನ ಹೆಂಡತಿಗೆ ಎಷ್ಟು ಸಂಪತ್ತನ್ನು ಕೊಡಬೇಕು? 3,000 ನಾಣ್ಯ, ನಿಷ್ಕ ಇತ್ಯಾದಿಗಳನ್ನು ಅವಳಿಗೆ ಕೊಡಬೇಕು. ಅದಕ್ಕಿಂತ ಹೆಚ್ಚು ಸಂಪತ್ತು ತನ್ನ ಹತ್ರ ಇದ್ರೂ ಅವಳಿಗೆ ಹೆಚ್ಚಿನ ಕೊಡಬಾರದು. ಅದು ಅವಳ ಖಾಸಾಧನ ಇದ್ದಂತೆ 3,000 ರೂಪಾಯಿ. ಇದಲ್ಲದೆ ಗಂಡನ ಧನ ಎಲ್ಲ ಒಟ್ಟಾರೆ ಕುಟುಂಬದ ಪೋಷಣೆಗೆ ಉಪಯುಕ್ತ ಆಗುವುದರಿಂದ ಅವಳದೇ ಇದ್ದಂತೆ. ಅದು ಅವಳಿಗೆ ಸ್ವಂತ ಪಾಕೆಟ್ ಮನಿ ರೂಪದಲ್ಲಿ ಕೊಡಲ್ಪಡುವ ಧನ ಏನಿದೆ ಅದು 3,000 ರೂಪಾಯಿಗಿಂತ ಹೆಚ್ಚಾಗಬಾರದು. ಯಥಾರ್ಹಂ ಭೋಕ್ತುಮರ್ಹತಿ, ಗಂಡ ಅದನ್ನು ಕೊಟ್ಟದನ್ನ ಅವಳು ಉಪಯೋಗ ಮಾಡಬಹುದು ಅಂತ ಅದರ ಅರ್ಥ ಹೇಳ್ತಾರೆ. ಸ್ತ್ರೀಣಾಂತು ಪತಿದಾಯಾತ್ ಅಂತ ಮುಂದಿನ ಶ್ಲೋಕ. ಆ ಶ್ಲೋಕ ಕೆಲವು ಕಡೆ ಹಿಂದೆ ಮುಂದಾಗಿ ಕಾಣಿಸ್ತದೆ. ಪತಿಯ ಆಸ್ತಿಯಲ್ಲಿ ತನಗೆ ಸಿಗುವಂತಹ ಭಾಗ ಏನಿದೆ ಅದಕ್ಕೆ ಉಪಭೋಗ ಫಲ ಅಂತ ಕರೀತಾರೆ. ಆ ಉಪಭೋಗ ಫಲ ಅನ್ನೋದನ್ನೇ ಈ ಪಾಕೆಟ್ ಮನಿ ಅಂತ ನಾನು ವ್ಯಾಖ್ಯಾನಿಸಿದ್ದೇನೆ. ಉಪಭೋಗ ಫಲಂ ಸ್ಮೃತಂ, ಅದಕ್ಕಿಂತ ಹೆಚ್ಚಿನದನ್ನು ಅವರು ಅಪೇಕ್ಷಿಸಬಾರದು, ಆ ಗಂಡನಿಂದ ನಿರೀಕ್ಷಿಸಬಾರದು, ಅಪಹರಿಸಬಾರದು. ಮುಖ್ಯವಾಗಿ ಸ್ತ್ರೀಯಾಸ್ತು ಭವೇನ್ ವಿತ್ತಂ ಪಿತ್ರಾದತ್ತಂ ಅಂತ ಮುಂದಿಂದು. ಮದುವೆ ಮಾಡಿಕೊಂಡು ತಂದೆಯ ಮನೆಯಿಂದ, ತವರು ಮನೆಯಿಂದ ಗಂಡನ ಮನೆಗೆ ಬರುವಾಗ ಅವಳ ಹತ್ರ ಏನು ಧನ ಇರ್ತದಲ್ಲ, ಆ ಧನವನ್ನ ಅವಳ ಮಗಳು ಉಪಯೋಗ ಮಾಡಬೇಕು. ಬ್ರಾಹ್ಮಣ್ಯಾಸ್ತಧರೇತ್ ಕನ್ಯಾ ಯಥಾ ಪುತ್ರ ತಥಾ ಹಿಸ. ಮಗಳು ಮಗ ಇಬ್ರು ಸಮಾನರೇ ಆಗಿರ್ತಾರೆ. ಅದರಿಂದ ಅದು ಆ ಮಗಳಿಗೆ ಹೋಗಿ ಸೇರ್ಬೇಕದು. ಬೇರೆ ಕಡೆ ಕೆಲವು ಪಾಠದಲ್ಲಿರುವಂತೆ ಕನ್ಯೈಕಾ ತದ್ವರೇದನ್ಯ ಪಿತೃದಾಯಾದ್ಯ ಭಾಗಿನಃ.
ತಂದೆ ಮನೆಯಿಂದ ಬಂದ ಆ ಧನಕ್ಕೆ ಅವಳ ಮಗಳು ಅಧಿಕಾರಿ ಆಗ್ತಾಳೆ, ಬೇರೆಯವರಿಗೆ ಅದರಲ್ಲಿ ಅಧಿಕಾರ ಇಲ್ಲ. ಅಂದ್ರೆ ಮಗನಿಗೆ ಅಧಿಕಾರ ಇಲ್ವಾ? ಅದು ಇಲ್ಲಿ ಸ್ಪಷ್ಟ ಆಗೋದಿಲ್ಲ. ಮಗನಿಗೂ ಅಧಿಕಾರ ಇದೆ, ಮಗಳಿಗೂ ಅಧಿಕಾರ ಇದೆ. ಆದ್ರೆ ಆ ಮಗನಿಗೆ ತಂದೆಯ ಆಸ್ತಿಯಲ್ಲಿ ಅಧಿಕಾರ ಇದ್ದೇ ಇರ್ತದಲ್ಲ. ಆದ್ರಿಂದ ಅವನು ಅದೇ ವಂಶದಲ್ಲಿ ಮುಂದುವರಿಯುವವನು. ತಂದೆಯಿಂದ ತನಗೇನು ಆಸ್ತಿ ಬರ್ತದೆ ಅದನ್ನು ಉಪಯೋಗ ಮುಗಿಸ್ಕೊಂಡು ಅವನು ಮುಂದೆ ಹೋಗ್ತಾನೆ. ಈ ಮಗಳು ಮತ್ತೊಂದು ಬೇರೆ ವಂಶಕ್ಕೆ ಹೋಗ್ತಾಳೆ. ಅವಳಿಗೆ ಯಾವುದೇ ರೀತಿಯಾದಂತಹ ಅನ್ಯಾಯ ಆಗಬಾರದು. ಅದಕ್ಕಾಗಿ ತಾಯಿಯೊಬ್ಬಳು ತಾನು ಮದುವೆ ಮಾಡಿಕೊಂಡು ತವ್ರ ಮನೆಯಿಂದ ಬರುವಾಗ ತಂದ ಸಂಪತ್ತಿನ ಭಾಗವನ್ನ ತನ್ನ ಮಗಳಿಗೆ ಕೊಡಬೇಕು. ಅವಳಿಗೆ ಅನ್ಯಾಯ ಆಗದೆ ಇರುವಂತೆ ಅವಳು ನೋಡ್ಕೊಳ್ಬೇಕು. ಇದೆಲ್ಲವೂ ಕಡ್ಡಾಯ ಇರ್ಲಿಕ್ಕಿಲ್ಲ. ನಂದೊಂದು ವಿಶ್ಲೇಷಣೆ ಅದ್ರ ಬಗ್ಗೆ. ತಾಯಿಯಾದ ದಂಪತಿಗಳಲ್ಲಿ ತಾಯಿಯಾದವಳು ತನ್ನ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಇಬ್ಬರಿಗೂ ಸಮಾನವಾಗಿ ಹಂಚಬೇಕು. ಹಾಗೆ ತಂದೆಯಾದವನು ಕೂಡ ತನ್ನ ಸಂಪತ್ತನ್ನ ಗಂಡು ಮಕ್ಕಳಿಗೂ ಹೆಣ್ಮಕ್ಳಿಗೂ ಸಮಾನವಾಗಿ ಹಂಚಬೇಕು. ಅಥವಾ 4ನೇ ಒಂದು ಭಾಗವನ್ನಾದರೂ ಆ ಸ್ತ್ರೀಗೆ ಅವಳಿಗೆ ಕೊಡಬೇಕು. ಅಲ್ಲಿ ಬಂತು ಹಿಂದೆ ಚತುರ್ಭಾಗ ಅಂತ ಒಂದು ಮಾತು ಬಂದಿದೆ. ಇವತ್ತೇ ಅದನ್ನು ನೋಡಿದ್ದೇವೆ. ತಂದೆಯಾದವನು ತನ್ನ ಆಸ್ತಿಯಲ್ಲಿ 4ನೇ ಒಂದು ಭಾಗವನ್ನ ಮಗಳಿಗೆ ಕೊಡಬೇಕು, ಇನ್ನು 3 ಭಾಗವನ್ನ ಮಗನಿಗೆ ಕೊಡಬೇಕು. ಆ 4ನೇ ಒಂದು ಭಾಗವನ್ನು ಮಾತ್ರ ಕೊಟ್ಟಾಗ ಅವಳಿಗೇನಾದ್ರೂ ಅದು ಕೊರತೆ ಆಗುವಂತೆ ಕಂಡ್ರೆ, ಅನ್ಯಾಯ ಆಗುವಂತೆ ಕಂಡ್ರೆ, ಆ ಕೊರತೆಯನ್ನು ತುಂಬಿಸ್ಲಿಕ್ಕಾಗಿ ಯಾವತ್ತೂ ರಿಸರ್ವ್ ಇರುವಂತಹ ಫಂಡ್ ಅಂದ್ರೆ ಆ ಕನ್ಯೆಯ ತಾಯಿ ತಾನು ಮದುವೆ ಆಗುವಾಗ ಅವಳಿಗೆ ಬಂದಿರುವಂತಹ ಧನ, ಅದು ಯಾವತ್ತೂ ಅವಳ ಸಲುವಾಗಿ ರಿಸರ್ವ್ ಇರಬೇಕು. ಅವಳಿಗೆ ಕೊರತೆ ಆಗದೆ ಇರುವಂತೆ ಅದನ್ನು ನೋಡ್ಕೋಬೇಕು. ಇಂಥ ಯಾವುದೇ ಸಮಸ್ಯೆಗಳಿಲ್ಲದೆ ಹೋದ್ರೆ ಯಥೇಚ್ಛವಾಗಿ ಗಂಡ ಹೆಂಡಂದ್ರು ಇಬ್ಬರು ಕೂಡ ತಮ್ಮ ತಮ್ಮ ಧನವನ್ನ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಇಬ್ಬರಿಗೂ ಸಮಾನವಾಗಿ ಹಂಚಬಹುದು. ಏವಮೇವ ಸಮುದ್ದಿಷ್ಟ ಧರ್ಮೋವೈ ಭರತರ್ಷಭ. ಹೀಗೆ ಆ ಸಂಪತ್ತನ್ನ ಹಂಚಬೇಕು ಅಂತ ಈ ಎಲ್ಲಾ ಪಾಠಗಳಲ್ಲಿಯೂ ಕಾಣಿಸ್ತದೆ. ಈ ವೈಷ್ಣವ ಪಾಠದಲ್ಲಿ 1-2-3 ಶ್ಲೋಕಗಳು ಹೆಚ್ಚಾಗಿ ಕಾಣಿಸ್ತವೆ. ಶೂದ್ರೇಣ ಚಾಧಿಕಂ ದೇಯಂ ದ್ವಿಜೇಭ್ಯೋ ಯಜನಂ ಪತೆ ದಾಸೈರ್ವ ಬಂಧುಭಿರ್ವಾಪಿ ಸತ್ವಂ ಯೋಗಾದ್ ಯಥಾರ್ಹತಃ. ಬ್ರಾಹ್ಮಣನಿಗೆ ಯಜ್ಞಯಾಗಾದಿಗಳನ್ನು ಮಾಡುವಂತಹ ಜವಾಬ್ದಾರಿ ಇರ್ತದೆ. ಅದಕ್ಕಾಗಿ ಶೂದ್ರನಾದವನು ತನ್ನ ಭಾಗದಲ್ಲಿ ಒಂದಿಷ್ಟು ಸಂಪತ್ತನ್ನು ಬ್ರಾಹ್ಮಣನಿಗೆ ಕೊಡಬೇಕು. ಆ ಥರ ಅವನೇನು ಕೊಡ್ತಾನೆ, ಆ ಕೊಟ್ಟ ಮೇಲೆ ಉಳಿದ ಸಂಪತ್ತನ್ನ ತನ್ನ ಬಂಧುಗಳಿಗೆ, ತನ್ನ ದಾಸರು ಮೊದಲಾದವರಿಗೆ, ತನ್ನ ಆಶ್ರಿತರಾದವರಿಗೆ ಆ ಶೂದ್ರನಾದವನು ಕೊಡಬೇಕು. ಶೂದ್ರ ಯಜಮಾನ ಎಲ್ಲರೂ ಕೂಡ ಕ್ಷತ್ರಿಯರು, ವೈಶ್ಯರು, ಜ್ಞಾತಿಗಳು ಇವರೆಲ್ಲರೂ ಕೂಡ ತಮಗೆ 3 ವರ್ಷಕ್ಕೆ ಬೇಕಾಗುವ ಧನ ಏನು ಸಂಗ್ರಹಿತ ಆಗ್ತದೆ ಅದಕ್ಕಿಂತ ಹೆಚ್ಚು ಧನ ಸಂಗ್ರಹಿತ ಆದರೆ 3 ವರ್ಷಕ್ಕೆ ಸಾಕಾಗುವಷ್ಟು ಧನಕ್ಕಿಂತ ಹೆಚ್ಚು ಧನ ಬಂದ್ರೆ ಅದನ್ನೆಲ್ಲ ಬ್ರಾಹ್ಮಣರಿಗಾಗಿ ಯಜ್ಞಕ್ಕಾಗಿ ಕೊಡಬೇಕು ಅಂತ ಇನ್ನೊಂದು ಶ್ಲೋಕವೂ ಇದೆ. ಇವೆರಡು ಶ್ಲೋಕಗಳು ಬೇರೆ ಕಡೆ ಪಾಠದಲ್ಲಿ ಕಾಣಿಸೋದಿಲ್ಲ. ಆದ್ರಿಂದ ಈ ಶ್ಲೋಕಗಳು ವ್ಯಾಸರಿಗೆ ಸಮ್ಮತ ಹೌದೋ ಇಲ್ಲೋ ಅನ್ನೋದ್ರ ಬಗ್ಗೆ ನನಗೆ ಗೊಂದಲ ಬರ್ತದೆ. ಶೂದ್ರನಾದವನು ಮತ್ತೆ ಕ್ಷತ್ರಿಯ ವೈಶ್ಯರಾದವರು ಬ್ರಾಹ್ಮಣನಿಗೆ ಹೀಗೆ ಹೆಚ್ಚಿನ ಧನವನ್ನು ಕೊಡಬೇಕು ಅಂತ ಅನ್ನೋದು ಶಾಸ್ತ್ರ ಸಮ್ಮತ ಏನು ಇರ್ಲಿಕ್ಕಿಲ್ಲ. ಆ ಬ್ರಾಹ್ಮಣನಾದವನಿಂದ ಪಾಠ ಪ್ರವಚನಾದಿಗಳನ್ನು ಮಾಡಿಸ್ಕೊಂಡ್ರೆ, ಪೌರೋಹಿತ್ಯಾದಿಗಳನ್ನು ಮಾಡಿಸ್ಕೊಂಡ್ರೆ ಅದಕ್ಕೆ ಪ್ರತಿಫಲವಾಗಿ ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಲ್ಲರೂ ಅವನಿಗೆ ಸರಿಯಾಗಿ ಸಂಭಾವನೆ, ದಕ್ಷಿಣೆ ಇತ್ಯಾದಿಗಳನ್ನು ಕೊಡಬೇಕಾದ್ದು ನ್ಯಾಯ. ಆ ಥರ ಅರ್ಥವೇ ಹೊರತು ಹೆಚ್ಚಿನ ಸಂಪತ್ತನ್ನ, ತಮ್ಮಲ್ಲಿರುವಂತಹ ಸಂಪತ್ತಿನ ಒಂದು ಭಾಗವನ್ನ ಯಾವುದೇ ನಿಮಿತ್ತ ಇಲ್ಲದೇನೆ ಬ್ರಾಹ್ಮಣನಿಗೆ ಕೊಡಬೇಕು ಶೂದ್ರ ಅಥವಾ ಕ್ಷತ್ರಿಯ ವೈಶ್ಯರು 3 ವರ್ಷಕ್ಕೆ ಸಾಕಾಗುವುದಕ್ಕಿಂತ ಹೆಚ್ಚಿನ ಸಂಪತ್ತು ಸಂಗ್ರಹಿತ ಆದರೆ ಅಂತ ಹೇಳೋದು ಬೇಡ. ಅದೇಕೋ ಎಲ್ಲ ಪಾಠಗಳಲ್ಲಿ ಇಲ್ಲ, ಆದ್ರಿಂದ ಅದು ಅನುಚಿತವಾಗಿ ಕಾಣಿಸ್ತದೆ ನನಗೆ. ಮುಂದೆ ಯುಧಿಷ್ಠಿರ ಆ ಭೀಷ್ಮರನ್ನ ಕೇಳಿದ, ಶೂದ್ರಾಯಾಂ ಬ್ರಾಹ್ಮಣಾಜ್ಜಾತಃ ಯದ್ಯದೇಯ ಧನ ಸ್ಮೃತಃ. ಶೂದ್ರ ಸ್ತ್ರೀಯಲ್ಲಿ ಬ್ರಾಹ್ಮಣನಿಂದ ಹುಟ್ಟಿದಂಥ ಮಗ, ಅವನು ಅದೇಯ ಧನ, ಅವನಿಗೆ ಧನದ ಮೇಲೆ ಅಧಿಕಾರ ಇಲ್ಲ, ಕೊಟ್ರೆ ತಗೊಳ್ಬೇಕು, ತಂದೆ ಅದನ್ನು ಕೊಟ್ಟರೆ ತಗೊಳ್ಬೇಕು ಅಂತ ಹಿಂದೆ ಹೇಳಿದ್ರಿ.
ಹಾಗಾದ್ರೆ ಕೇನ ಪ್ರೀತಿ ವಿಶೇಷೇಣ, ಯಾವ ಕಾರಣದಿಂದ? ಕೇನ ಪ್ರತಿ ವಿಶೇಷಣ ಅಂತ ಕೆಲವು ಕಡೆ ಇದೆ, ಕೇನ ಪ್ರೀತಿ ವಿಶೇಷಣ ಅಂತ ಕೆಲವು ಕಡೆ ಇದೆ. ಅದು ಪ್ರತಿ ವಿಶೇಷಣ ಅನ್ನೋದಕ್ಕಿಂತ ಪ್ರೀತಿ ವಿಶೇಷಣ ಅನ್ನೋ ಅರ್ಥವೇ ಹೆಚ್ಚು ಸರಿಯಾದದ್ದು, ಆ ಪಾಠವೇ. ಯಾವ ಪ್ರೀತಿಯಿಂದ ಆ ತಂದೆಯಾದವನು 10ನೇ ಒಂದು ಭಾಗವನ್ನ ಅವನಿಗೆ ಕೊಡ್ತಾನೆ. ಪ್ರೀತಿ ಅಂದ್ರೆ ಅದು, ಪ್ರತಿ ಅನ್ನೋದಕ್ಕೆ ಅರ್ಥ ಸಿಗೋದಿಲ್ಲ. ಬ್ರಾಹ್ಮಣ ಪುರುಷನಿಂದ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದವನು ಬ್ರಾಹ್ಮಣ, ಕ್ಷತ್ರಿಯ ಸ್ತ್ರೀಯಲ್ಲಿ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದವನು ಬ್ರಾಹ್ಮಣನೇ ಆಗ್ತಾನಲ್ಲ, ಹಾಗೆ ಬ್ರಾಹ್ಮಣನೇ ಆಗ್ತಾನೆ. ಕಸ್ಮಾತ್ತು ವಿಷಮಂ ಭಾಗಂ ಭಜೇರನ್ ನೃಪಸತ್ತಮ. ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದ ಮಗ, ಕ್ಷತ್ರಿಯ ಸ್ತ್ರೀಯಲ್ಲಿ ಹುಟ್ಟಿದ ಮಗ, ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದ ಮಗ, ಇವರೆಲ್ಲರೂ ಬ್ರಾಹ್ಮಣರೇ ಆದರೆ ಅವರಿಗೆ ಈ ವಿಷಮ ಭಾಗಗಳು ಯಾಕೆ? ಅವರಲ್ಲಿ ಸಮಾನವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ಮೂವರಲ್ಲೂ ಕೂಡ ತಂದೆಯ ಆಸ್ತಿ ಹಂಚಿ ಹೋಗ್ಬೇಕಲ್ವಾ? ಮತ್ತೆ ಶೂದ್ರನಿಗೆ 10ನೇ ಭಾಗವನ್ನ ಕೊಡ್ಲಿಕ್ಕೆ ಏನು ಕಾರಣ? ಅಧಿಕಾರ ಇಲ್ಲ ಅಂತಾದ್ರೂ ಒಂದ್ ಕಡೆ ಹೇಳಿದ್ದೀರಿ, ಮತ್ತು ಕೊಡಬೇಕು ಅಂತನೂ ಹೇಳ್ತೀರಿ. ಇದರದೆಲ್ಲ ಅಭಿಪ್ರಾಯವೇನು? ಅದಕ್ಕೆ ಆ ಭೀಷ್ಮರು ಈ ಮುಂದಿನಂತೆ ಉತ್ತರ ಹೇಳಿ ತೊಡಗಿದರು. ದಾರಾ ಇತ್ಯುಚ್ಯತೆ ಲೋಕೆ ನಾಮ್ನೈಕೇನ ಪರಂತಪ ಪ್ರೋಕ್ತೇನ ಚ ಏಕೇನ ಆಮ್ನಾಯಂ ವಿಶೇಷ ಸುಮಹಾನ್ ಭವೇತ್. ಇವರೆಲ್ಲರಿಗೂ ಕೂಡ ದಾರ ಅನ್ನುವ ಹೆಸರಂತೂ ಎಲ್ಲರಲ್ಲೂ ಕೇಳಿ ಬಂದೇ ಬರ್ತದೆ. 3 ಪತ್ನಿಯರಿಗೂ, ಬ್ರಾಹ್ಮಣನ ಪತ್ನಿ, ಕ್ಷತ್ರಿಯನ ಪತ್ನಿ, ಬ್ರಾಹ್ಮಣನಿಗೆ ಬ್ರಾಹ್ಮಣ ಪತ್ನಿ, ಕ್ಷತ್ರಿಯ ಪತ್ನಿ, ಶೂದ್ರ ಪತ್ನಿ, ಇವರೆಲ್ಲರಿಗೂ ಕೂಡ, ಹಾಗೆ ಶೂದ್ರ ಸ್ತ್ರೀ ಪತ್ನಿ ಆದಾಗ ಅವಳಿಗೂ ಕೂಡ ದಾರ ಅನ್ನೋ ಹೆಸರಂತೂ ಕಂಡು ಬಂದೇ ಬರ್ತದೆ. ವಿಶೇಷ ಸುಮಹಾನ್ ಭವೇತ್. ಒಂದೇ ನಾಮ ಇಲ್ಲಿದ್ರೂ ಕೂಡ ವ್ಯತ್ಯಾಸ ಇದೆ ಅವರೆಲ್ಲರಲ್ಲೂ ಕೂಡ ಅಂತ ಹೇಳ್ತಾನೆ ಭೀಷ್ಮ. ಆ ಸ್ತ್ರೀಯರಲ್ಲಿ ವ್ಯತ್ಯಾಸ ಇರುವುದರಿಂದ ಅವರಲ್ಲಿ ಹುಟ್ಟಿದಂತಹ ಮಕ್ಕಳಲ್ಲಿಯೂ ಕೂಡ ವ್ಯತ್ಯಾಸ ಆಗಿಬಿಡ್ತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ದಾರ ಅಂತ ಶಬ್ದ ಬಂತಲ್ಲ, ಅದನ್ನು ಇಲ್ಲಿ ಒಂದ್ ಕಡೆ ಅನುವಾದದಲ್ಲಿ ಹೀಗೆ ಹೇಳಿದ್ದಾರೆ. ಆದ್ರಿಯಂತೆ ತ್ರಿವರ್ಗಾರ್ಥಿಭಿ ಇದು ದಾರಾಹ. ಧರ್ಮಾರ್ಥ ಕಾಮ ಅನ್ನುವ 3 ಪುರುಷಾರ್ಥಗಳನ್ನ ಯಾರು ಬಯಸ್ತಾರೆ ಅವರು ತಾವು ಏಕಾಂಗಿಗಳಾಗಿ ಈ ಪುರುಷಾರ್ಥಗಳನ್ನು ಸಾಧಿಸಿಕೊಳ್ಳುವುದು ಕಷ್ಟ. ನಾವು ಸಪತ್ನಿಕರಾಗಿ ಗೃಹಸ್ಥಾಶ್ರಮ ಪ್ರವೇಶಿಸಿದರೆ ಮಾತ್ರ ಧರ್ಮಾರ್ಥ ಕಾಮಗಳ ಸಾಧನೆ ಆದೀತು ಅಂತ ಮದುವೆ ಮಾಡ್ಕೊಳ್ಳಿಕ್ಕೆ ಬಯಸ್ತಾರೆ. ಅದಕ್ಕಾಗಿ ಆದ್ರಿಯಂತೆ ಇತಿ ದಾರಾಹ ಅಂತ ಹೀಗೆ ಕೆಲವರು ಅದನ್ನ ನಿಷ್ಪತ್ತಿ ಮೂಲಕ ತೋರಿಸಿದ್ದಾರೆ. 4 ವರ್ಣದ ಸ್ತ್ರೀಯರು ಸಮಾನರೇ ಆಗ್ತಾರೆ. ಇದು ಅಡಿ ಟಿಪ್ಪಣಿಯಲ್ಲಿ ಶ್ಲೋಕದಲ್ಲಿರುವಂತಹ ವಿಚಾರ ಅಲ್ಲ ಅದು. ಆದ್ರಿಂದ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದವನಿಗೂ ಕೂಡ ತಂದೆಯ ಆಸ್ತಿಯಲ್ಲಿ ಪಾಲ್ಕೊಡ್ಲೇಬೇಕು. ಧರ್ಮ ಅರ್ಥಗಳ ವಿಷಯ ಬಂದಾಗ ಇದೇ ಪತ್ನಿಯರಲ್ಲಿ ಒಂದು ತಾರತಮ್ಯ ಉಂಟಾಗ್ತದೆ. ಬ್ರಾಹ್ಮಣರ ಮನೆಯಲ್ಲಿ ಹೆಚ್ಚು ಧಾರ್ಮಿಕ ಕಾರ್ಯಗಳು ನಡೀಬೇಕಾಗ್ತದೆ. ಅದರ ಜವಾಬ್ದಾರಿ ಎಲ್ಲ ಬ್ರಾಹ್ಮಣನ ಪತ್ನಿ ಮೇಲಿದೆ. ಅದಕ್ಕಾಗಿ ಅವಳ ಮಕ್ಕಳಿಗೆ ಸಿಗಬೇಕಾದಂತಹ ಆಸ್ತಿಯಲ್ಲಿಯೂ ಕೂಡ ಈ ಹೆಚ್ಚು ಕಡಿಮೆ ಇದೆ. ಇದೆಲ್ಲ ವ್ಯಾಖ್ಯಾನಕಾರರು ಹೇಳುವಂತಹ ಒಂದು ಅರ್ಥ. ಇನ್ನೂ ಒಂದು ನಿಷ್ಪತ್ತಿಯನ್ನು ಟಿಪ್ಪಣಿಯಲ್ಲಿ ಹೇಳ್ತಾರೆ. ದಾರಯತಿ ಇತಿ ದಾರಾಹ ಅಂತ, ಸೀಳ್ತಾಳೆ ಅಂತ. ಗಂಡ ಒಬ್ಬನೇ ಇರ್ತಾನೆ ಮೊದಲು, ತಾನು ಮದುವೆ ಮಾಡ್ಕೊಂಡು ಬಂದ್ಮೇಲೆ ಗಂಡನನ್ನು ಸೀಳ್ತಾಳೆ ಅಂದ್ರೆ ಗಂಡ ನಾವಿಬ್ಬರು ನಮಗಿಬ್ಬರು ಅಂತ ಆಗ್ತಾರೆ. ಮಕ್ಕಳು ಗಂಡು ಮಕ್ಕಳು ಹೆಣ್ಮಕ್ಳು ಇವರೆಲ್ಲ ಹುಟ್ಟುತ್ತಾರಲ್ಲ, ಹೀಗೆ ಕುಟುಂಬ ಒಡಿತದಲ್ಲ, ಹೆಚ್ಚು ವಿಭಕ್ತ ಆಗ್ತದಲ್ಲ, ವಿಸ್ತರಿಸ್ತಾ ಆಗ್ತದೆ, ಎಕ್ಸ್ಪ್ಯಾಂಡ್ ಆಗ್ತದೆ. ಅದಕ್ಕಾಗಿ ಅವಳನ್ನು ದಾರ ಅಂತ ಹೇಳ್ತಾರೆ. ದಾರ ಅನ್ನೋ ಶಬ್ದಕ್ಕೆ ಹಲಾಯುಧ ಕೋಶದಲ್ಲಿ ಇನ್ನೊಂದು ಅರ್ಥವನ್ನು ಹೇಳಿದ್ದಾರೆ. ದಾರಯತಿ ಜ್ಞಾತಿ ಬಂಧೂನ್.
ವ್ಯಾಖ್ಯಾನ ಅದನ್ನು ಕೂಡ ನಾವು ಬೇರೆ ಬೇರೆ ತಿಳ್ಕೊಳ್ಬಹುದು. ಬಂಧುಗಳನ್ನ ಅವಳು ಸೀಳುತ್ತಾಳೆ, ಧ್ರುವಿದಾರಣೆ ಧಾತು ಅಂದ್ರೆ ಅವಳು ಬಂದ ಕೂಡಲೇ ಒಡಕು ಶುರುವಾಗ್ತದೆ. ಅಣ್ಣ ತಮ್ಮಂದ್ರೆಲ್ಲ ಜೊತೆಗಿರ್ತಾರೆ, ಅವ್ರವ್ರಿಗೆ ಮದುವೆ ಆದ ಕೂಡಲೇ ನನ್ನ ಕುಟುಂಬ ನನ್ನ ಸಂಪತ್ತು ಅಂತ ಹೀಗೆ ಒಂದು ಗೆರೆ ಆವಾಗ ಕಾಣಿಸ್ಕೋತದೆ. ಹೀಗೆ ದಾರಯತಿ ಕುಟುಂಬವನ್ನು ಸೀಳುವವಳು ಅಂತ ಒಂದು ಅರ್ಥ ಆಗ್ತದೆ. ದಾರಯತಿ ಅಂತ ಅನ್ನೋದಕ್ಕೆ ದಾರಯತಿ ಜ್ಞಾತಿ ಬಂಧು ಅನ್ನೋದಕ್ಕೆ ನಾವು ಸಂದರ್ಭೋಚಿತವಾಗಿ ಬೇರೆ ಬೇರೆ ಅರ್ಥಗಳನ್ನು ಹೇಳಬಹುದು. ಅವಳು ಮದುವೆ ಮಾಡಿಕೊಂಡು ಬಂದ ಮೇಲೇನೆ ಎರಡು ಕುಟುಂಬಗಳು ತಯಾರಾಗ್ತವೆ. ಮೊದಲು ಅವಳು ಒಂದೇ ಕುಟುಂಬದಲ್ಲಿದ್ದು ತಾಯಿಯ ಕುಟುಂಬಕ್ಕೆ ಸೇರಿದವಳಾಗಿದ್ಲು. ಆ ತಾಯಿಯ ಕುಟುಂಬಕ್ಕೆ ಸೇರಿದಂತಹ ಅವಳು ಈಗ ಗಂಡನ ಕುಟುಂಬಕ್ಕೆ ಬಂದ್ಲು. ಆದ್ರಿಂದ ಎರಡು ಕುಟುಂಬಗಳ ನಡುವೆ ಒಂದು ಬೀಗತನ ಏರ್ಪಟ್ಟಿತು. ತಾಯಿಯ ಮನೆ ಮತ್ತೆ ಗಂಡನ ಮನೆ ಅಂತ ಎರಡು ಕುಟುಂಬಗಳ ಸಂಬಂಧ ಅವಳಿಗೆ ಏರ್ಪಟ್ಟಿತು. ಕುಟುಂಬಗಳು ಎರಡು ರೀತಿಯಾಗಿ ವಿಭಕ್ತ ಆದವಲ್ಲ. ಮತ್ತೆ ದಾರಯತಿ ಜ್ಞಾತಿ ಬಂಧೂನ್, ಅವಳು ಮದುವೆ ಮಾಡಿಕೊಂಡು ಬಂದ ಮೇಲೇನೆ ಅವಳಿಗೆ ವರ ಗಂಡನಾದ, ವರನ ತಂದೆ ತಾಯಿಯಂದಿರು ಇವಳಿಗೆ ಅತ್ತೆ ಮಾವಂದಿರಾದ್ರು. ಅವರು ಮೊದಲು ಅತ್ತೆ ಮಾವಂದಿರಾಗಿರ್ಲಿಲ್ಲ, ಬರೇ ಗಂಡ ಹೆಂಡಂದಿರಾಗಿದ್ರು. ವರನಿಗೆ ತಂದೆ ತಾಯಿಯಂದಿರಾಗಿದ್ರು. ಅವರಲ್ಲಿ ಇನ್ನೊಂದು ಸಂಬಂಧವೂ ಬಂತು ಸೊಸೆಯನ್ನು ಮನೆಗೆ ಕರ್ಕೊಂಡು ಬಂದ ಮೇಲೆ. ಆ ಸಂಬಂಧದ ಹೆಚ್ಚಳ ಆಯ್ತಲ್ಲ. ಅವರು ಮೊದಲು ತಂದೆ ತಾಯಿಯಂದಿರಿದ್ದವ್ರು ಈಗ ಅತ್ತೆ ಮಾವಂದಿರಾದ್ರು. ಗಂಡನ ತಂಗಿ ಅಕ್ಕ ಮೊದಲಾದವರೆಲ್ಲ ನಾದಿನಿಯರು ಇತ್ಯಾದಿ ಬೇರೆ ಬೇರೆ ಶಬ್ದಗಳಿಂದ ಕರೆಯಲ್ಪಟ್ರು. ಹೀಗೆ ಆ ಸಂಬಂಧಗಳನ್ನ ವಿಭಾಗಿಸಿ ಬೇರೆ ಬೇರೆ ಸಂಬಂಧಗಳನ್ನು ಏರ್ಪಡಿಸುವವಳು ಅಂತ ಅರ್ಥ ಆಗಬಹುದು. ದಾರಾ ಶಬ್ದ ಪುಲ್ಲಿಂಗದಲ್ಲಿ ಬಹುವಚನದಲ್ಲಿ ಒಂದು ವಿಶಿಷ್ಟವಾದ ಶಬ್ದ ಅದು. ದಾರಾಹ ಅಂತ ಬಹುವಚನದಲ್ಲಿ ಅದನ್ನು ಪ್ರಯೋಗ ಮಾಡ್ತಿರ್ತಾರೆ. ಮತ್ತು ಪುಲ್ಲಿಂಗ ಅದನ್ನು ಹೇಳಲ್ಪಡುವ ವ್ಯಕ್ತಿ ಸ್ತ್ರೀ, ಅದು ಶಬ್ದ ಮಾತ್ರ ಪುಲ್ಲಿಂಗ. ಆದ್ರೆ ದಾರ ಅಂತ ಹೇಳಿ ಆಕಾರ ಅಂತವಾದಂತಹ ಸ್ತ್ರೀಲಿಂಗ ಶಬ್ದವೂ ಕೂಡ ಒಂದಿದೆ. ದಾರಾ ದಾರೆ ದಾರಾಹ ಅಂತ ಹೇಳಿ ಭಾಗವತದಲ್ಲಿ ಆ ಶಬ್ದ ಪ್ರಯುಕ್ತವಾಗಿದೆ. ಅಪ್ಯೇಕ ಆತ್ಮನೋ ದಾರಾಮ್ ಅಂತ ದಾರಾ ಶಬ್ದವನ್ನ ಸ್ತ್ರೀಲಿಂಗವಾಗಿ ಏಕವಚನದಲ್ಲಿ ಪ್ರಯೋಗ ಮಾಡಿದ ಒಂದು ಪ್ರಸಂಗನೂ ಕೂಡ ಭಾಗವತದಲ್ಲಿ ಕಾಣಿಸ್ತದೆ. ಆದರೂ ಸಾಮಾನ್ಯವಾಗಿ ಸಂಸ್ಕೃತವನ್ನ ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಎಲ್ಲ ಆ ದಾರಾ ಶಬ್ದ ಬಹುವಚನದ ಪುಲ್ಲಿಂಗ ಬಹುವಚನದ ಶಬ್ದ ಅಂತಾನೆ ಹೇಳಿಕೊಡ್ತಾರೆ. ಅನೇಕ ಜನ ಕವಿಗಳು ಕೂಡ ಹಾಗೆ ಪ್ರಯೋಗ ಮಾಡಿರ್ತಾರೆ. ಆದರೆ ಹೀಗೂ ಕೂಡ ಒಂದಿದೆ ಅಂತ ನಾವು ಅದನ್ನು ತಿಳ್ಕೊಳ್ಬೇಕು. ತಿಸ್ರಃ ಕೃತ್ವಾ ಪುರೋ ಭಾರ್ಯಾಃ ಪಶ್ಚಾತ್ ವಿಂದೇತ ಬ್ರಾಹ್ಮಣೀಂ. ಏನು ವ್ಯತ್ಯಾಸ? 4 ಜನರಿಗೂ ಕೂಡ ದಾರ ಅಂತ ಹೆಸರಿದ್ರು ಅವರವರಲ್ಲಿ ವ್ಯತ್ಯಾಸ ಏನು? ಒಬ್ಬ ವ್ಯಕ್ತಿ, ಒಬ್ಬ ಬ್ರಾಹ್ಮಣ ಮೊದಲು ಕ್ಷತ್ರಿಯ ವೈಶ್ಯ ಶೂದ್ರ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದ, ಕೊನೆಗೆ ಬ್ರಾಹ್ಮಣ ಸ್ತ್ರೀಯನ್ನ ಮದುವೆ ಮಾಡಿಕೊಂಡ. ಅವಳು ಕೊನೆಗೆ ಬಂದವಳಾದ್ರೂ ಒಂದು ವೇಳೆ ವಯಸ್ಸಿನಿಂದ ಚಿಕ್ಕವಳೇ ಆಗಿದ್ರು ಕೂಡ ಅವಳೇ ಜ್ಯೇಷ್ಠಳಾಗ್ತಾಳೆ. ಸಾ ಜ್ಯೇಷ್ಠಾಚ ಪೂಜ್ಯಾಚ ಸ್ಯಾತ್ ಸಾ ತಾಭ್ಯ ಗರೀಯಸಿ. ಉಳಿದವ್ರಿಗಿಂತ ಅವಳು ಶ್ರೇಷ್ಠಳು ಕೂಡ ಆಗ್ತಾಳೆ. ಅದಕ್ಕೆ ಕಾರಣಗಳೇನು? ಗಂಡನಿಗೆ ಎಲ್ಲ ಕಾರ್ಯಗಳಲ್ಲಿ ಅವನ ಸ್ನಾನಕ್ಕೆ, ಅವನ ಅಲಂಕಾರ, ಪ್ರಸಾದನ ಅಂದ್ರೆ ಅಲಂಕಾರ ಇತ್ಯಾದಿ ಎಲ್ಲಾ ಕ್ರಿಯೆಗಳಿಗೂ ಕೂಡ ದಂತಧಾವನಂ ಅಂಜನಂ, ಹಲ್ಲುಜ್ಜಲಿಕ್ಕೆ ಆತನಿಗೆ ಬೇಕಾದಂತಹ ವ್ಯವಸ್ಥೆ, ಕಾಡಿಗೆ ಹಚ್ಕೊಳ್ಳೋದಿದ್ರೆ ಅದಕ್ಕೆ ವ್ಯವಸ್ಥೆ, ಹವ್ಯ ಕವ್ಯ ದೇವತಾ ಕಾರ್ಯ ಪಿತೃ ಕಾರ್ಯ ಇತ್ಯಾದಿ ಕಡೆಗಳಲ್ಲಿ ಅಡಿಗೆ ಮಾಡುವುದು, ಅದಕ್ಕೆ ತಯಾರಿ ಮಾಡಿಕೊಡುವ ಕೆಲಸ. ಯಚ್ಚಾನ್ಯ ಧರ್ಮಯುಕ್ತಂ ಭವೇತ್ ಗೃಹೆ. ಮನೆಯಲ್ಲಿ ಏನೇ ಧರ್ಮ ಕಾರ್ಯ ನಡೀಲಿ ಅವಳದೇ ಒಂದು ಮಹತ್ವದ ಪಾತ್ರ ಇರ್ತದೆ. ಬ್ರಾಹ್ಮಣನ ಪತ್ನಿ ಅದನ್ನೆಲ್ಲ ಮಾಡಬೇಕಾಗ್ತದೆ. ನತಸ್ಯಾಂ ಜಾತು ತಿಷ್ಠಂಚ ಮನ್ಯಾ ತತ್ಕರ್ತು ಅರ್ಹತಿ. ಅದರಿಂದ ಬೇರೆಯವರು ಅದನ್ನ ಮಾಡಲಿಕ್ಕೆ ಸಮರ್ಥರಲ್ಲ, ಬೇರೆ ಪತ್ನಿಯರು ಇದ್ರೂ ಕೂಡ. ಅನ್ನಂ ಪಾನಂ ಚ ಮಾಲ್ಯಂ ಚ. ಅವನಿಗೆ ಬೇಕಾದಂತಹ ಆಹಾರ, ಊಟೋಪಚಾರಗಳು, ಪಾನ
ಹೂ ಮಾಲೆ ಇತ್ಯಾದಿಗಳು, ವಸ್ತ್ರಾಭರಣಗಳು ಎಲ್ಲದರ ಜವಾಬ್ದಾರಿ ಅವಳದೇ ಆಗಿರ್ತದೆ. ಮನುನಾ ಅಭಿಹಿತಂ, ಮನು ಹೇಳಿದ ಶಾಸ್ತ್ರವೂ ಹಾಗೇ ಇದೆ. ಯಚ್ಚಾಪಿ ಕುರುನಂದನ ತತ್ರಾಪ್ಯೇಶ ಮಹಾರಾಜ ದೃಷ್ಟೋ ಧರ್ಮ ಸನಾತನಃ. ಸನಾತನ ಧರ್ಮ ಹೀಗೆ ಕಂಡಿದೆ ಅಂತ. ಮನುನಾಭಿಹಿತಂ ಶಾಸ್ತ್ರಂ ಯಚ್ಚಾಪಿ ಕುರುನಂದನ ಅಂಥೇಳಿ ಪೂರ್ವಾರ್ಧ ಏನಿದೆ ಅದು ಎಲ್ಲ ಕಡೆ ಹಾಗೆ ಇದೆ. ಮುಂದೆ ಉತ್ತರಾರ್ಧ ತತ್ರಾಪ್ಯೇಶ ಮಹಾರಾಜ ದೃಷ್ಟೋ ಧರ್ಮ ಸನಾತನ, ಇದು ಸನಾತನ ಧರ್ಮ ಅಂತ. ಇನ್ನು ಕೆಲವು ಕಡೆ ಧಾತ್ರಾಪ್ಯೇಶ ಮಹಾರಾಜ ದೃಷ್ಟೋ ಧರ್ಮ ಸನಾತನ, ಇದು ಧಾತ ಚತುರ್ಮುಖ ವ್ಯವಸ್ಥೆ ಮಾಡಿದಂಥ ಧರ್ಮ ಅಂತ. ಇನ್ನೊಂದು ಕಡೆ ಅನುರಾಗಸ್ತಥಾ ಧರ್ಮ ಸಾಹಿತಾಭ್ಯೋ ಗರೀಯಸಿ, ಬ್ರಾಹ್ಮಣಿಯಲ್ಲೇ ಅನುರಾಗ ಧರ್ಮ ಇವೆಲ್ಲವೂ ಕೂಡ ಇರ್ತವೆ, ಆದ್ರಿಂದ ಅವಳೇ ಶ್ರೇಷ್ಠಳಾಗ್ತಾಳೆ ಅಂತ ಹಾಗೊಂದು ಪಾಠನೂ ಇದೆ. ಅನುರಾಗಸ್ತಥಾ ಧರ್ಮ ಅನ್ನೋದಕ್ಕಿಂತ ಧಾತ್ರಾಪ್ಯೇಶ ಮಹಾರಾಜ ಅಥವಾ ತತ್ರಾಪ್ಯೇಶ ಮಹಾರಾಜ ಇವೇ ಪಾಠಗಳೇ ಹೆಚ್ಚು ಉಪಯುಕ್ತವಾದಂತಹ ಪಾಠಗಳು. ಹೀಗೆ ಅವಳು ಎಲ್ಲರಿಗಿಂತ ಶ್ರೇಷ್ಠಳಾಗಿರ್ತಾಳೆ. ಹೀಗೆ ಬೇರೆ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡ್ರೂ ಕೂಡ ಅವಳ ಕಡೆಯಿಂದನೇ ಬ್ರಾಹ್ಮಣ ಸ್ತ್ರೀ ಏನಿರ್ತಾಳೆ, ಬ್ರಾಹ್ಮಣ ಪತ್ನಿ, ಅವಳ ಮೂಲಕನೇ ಎಲ್ಲಾ ಕೆಲಸವನ್ನು ಮಾಡಿಸ್ಕೋಬೇಕು, ಧರ್ಮಕ್ಕೆ ಸಂಬಂಧಪಟ್ಟದ್ದೆಲ್ಲವನ್ನೂ ಕೂಡ. ಇದು ಆ ಬ್ರಾಹ್ಮಣ ಗಂಡನ ಕರ್ತವ್ಯ. ಇದಿಲ್ಲದೆ ಹೋದ್ರೆ ಅಥಚೇತ್ ಅನ್ಯಥಾ, ಒಂದು ವೇಳೆ ಏನಾದ್ರು ತಪ್ಪಿ ನಡೆದ್ರೆ, ಯಥಾ ಬ್ರಾಹ್ಮಣ ಚಾಂಡಾಲ, ಅವನು ಬ್ರಾಹ್ಮಣನಾಗೋದಿಲ್ಲ, ಅತ್ಯಂತ ನೀಚನಾದಂತಹ ಚಾಂಡಾಲ ಆಗಿಬಿಡ್ತಾನೆ. ಅವನು ಯಾವುದೇ ಕಾಮಕ್ರೋಧಾದಿಗಳಿಗೆ ವಶ ಆಗಿ ಧರ್ಮಕ್ಕೆ ಚ್ಯುತಿ ತರಬಾರದು ಅಂತ ಅಭಿಪ್ರಾಯ. ಬ್ರಾಹ್ಮಣ್ಯ ಸದೃಶ ಪುತ್ರ ಕ್ಷತ್ರಿಯಾಯಾಶ್ಚ ಯೋ ಭವೇತ್ ಅಂತ ಮುಂದಿನ ಶ್ಲೋಕ. ಬ್ರಾಹ್ಮಣ ಗಂಡನಿಂದ ಕ್ಷತ್ರಿಯ ಸ್ತ್ರೀಯಲ್ಲಿ ಒಬ್ಬ ಮಗ ಹುಟ್ಟುತ್ತಾನೆ. ಬ್ರಾಹ್ಮಣ ಸ್ತ್ರೀಯ ಮಗನಂತೆ ಅವನು ಕಾಣ್ತಾ ಇರ್ತಾನೆ. ಹಾಗೆ ಕಾಣಿಸಿದ್ರೂ ಕೂಡ ಇಬ್ಬರಿಗೂ ಬ್ರಾಹ್ಮಣ ಬಾಲಕರು ಅನ್ನುವ ಹೆಸರು ಬಂದರೂ ಕೂಡ ಅಲ್ಲಿ ವ್ಯತ್ಯಾಸ ಇರ್ತದೆ. ರಾಜನ್ ವಿಶೇಷೋ ಯಸ್ತ್ವತ್ರ ವರ್ಣಯೋರ್ ಉಭಯೋರಪಿ, ಎರಡೂ ವರ್ಣಗಳಿಗೂ ಸ್ವಲ್ಪ ವ್ಯತ್ಯಾಸನೇ ಇರ್ತದೆ. ಮತ್ತು ಜಾತ್ಯ ಸಮಾಲೋಕೆ ಬ್ರಾಹ್ಮಣ್ಯ ಕ್ಷತ್ರಿಯ ಭವೇತ್, ಆ ಬ್ರಾಹ್ಮಣ ಪತ್ನಿಗೆ ಕ್ಷತ್ರಿಯ ಪತ್ನಿ ಸಮಾನಗಳು ಆಗೋದಿಲ್ಲ. ಹಾಗೆ ಕ್ಷತ್ರಿಯ ಪತ್ನಿಯ ಮಗ ಬ್ರಾಹ್ಮಣ ಪತ್ನಿಯ ಮಗನಿಗೆ ಸಮಾನನು ಕೂಡ ಆಗುವುದಿಲ್ಲ. ಆದ್ರಿಂದಲೇ ಆ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದ ಮಕ್ಕಳು ಕ್ಷತ್ರಿಯ ಸ್ತ್ರೀಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಜ್ಯೇಷ್ಠ ಶ್ರೇಷ್ಠ ಅಂತ ಕರೆಸ್ಕೋತಾರೆ. ಈ ಕಾರಣದಿಂದ ಆ ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಹೆಚ್ಚಿನ ಭಾಗ ಸಿಗಬೇಕಾದದ್ದು. ಸಂಹಾರ್ಯ ಪಿತೃವಿತ್ತ ಯುಧಿಷ್ಠಿರ, ಯಥಾನ ಸದೃಶೀ ಜಾತು ಬ್ರಾಹ್ಮಣ್ಯಾ ಕ್ಷತ್ರಿಯ ಭವೇತ್. ಕ್ಷತ್ರಿಯ ಸ್ತ್ರೀ ಬ್ರಾಹ್ಮಣ ಸ್ತ್ರೀಗೆ ಹೇಗೆ ಸಮಾನಳಾಗುವುದಿಲ್ವೋ ಹಾಗೆ ವೈಶ್ಯ ಸ್ತ್ರೀ ಕ್ಷತ್ರಿಯ ಸ್ತ್ರೀಗೆ ಸಮಾನವೂ ಕೂಡ ಆಗುವುದಿಲ್ಲ. ಅವಳ ಕಾರ್ಯವು ಕೂಡ ಬೇರೆ ಇರ್ತದೆ. ಹೇಗೆ ಅಂದ್ರೆ ಶ್ರೀಶ್ಚ ರಾಜ್ಯಂಚ ಕೋಶಾಶ್ಚ, ಕ್ಷತ್ರಿಯ ಸ್ತ್ರೀಗೆ ಅವಳಿಂದ ಹುಟ್ಟಿದಂತಹ ಮಗನಿಗೆ ಸಂಪತ್ತು, ರಾಜ್ಯ, ಕೋಶ ಇದೆಲ್ಲದರ ಮೇಲೆ ಅಧಿಕಾರ ಇರ್ತದೆ. ಅವನು ಬ್ರಾಹ್ಮಣನಿಂದ ಹುಟ್ಟಿರಬಹುದು, ಆದರೆ ಒಂದು ವೇಳೆ ಕ್ಷತ್ರಿಯ ಸ್ತ್ರೀಯಲ್ಲಿ ಕ್ಷತ್ರಿಯ ಪುರುಷನಿಂದ ಹುಟ್ಟಿದ ಒಬ್ಬ ಹುಡುಗನಿಗೆ ಹೇಗೆ ಭೂಮಿ, ಸಂಪತ್ತು ಇದರ ಮೇಲೆ ಅಧಿಕಾರ ಇರ್ತದೆ, ಹಾಗೆ ಇವನಿಗೂ ಕೂಡ ಅಧಿಕಾರ ಇರ್ತದೆ. ಆ ಕಾರ್ಯಕ್ಕಾಗಿ ಅವನು ಮುಂದುವರಿತಾನೆ ಅಂತ ಅಭಿಪ್ರಾಯ. ಕ್ಷತ್ರಿಯೋ ಹಿ ಸ್ವಧರ್ಮೇಣ ಶ್ರಿಯಂ ಪ್ರಾಪ್ನೋತಿ ಭೂಯಸಿ, ತನ್ನ ಧರ್ಮದಲ್ಲಿ ಅವನು ಮುನ್ನಡೆದ್ರೇನೆ ಅವನಿಗೆ ಸಂಪತ್ತು ಸಿಗ್ತದೆ. ರಾಜ ದಂಡಧರ, ಅವನೇ ದಂಡಧರ ಅಂತ ಕರೆಸ್ಕೋತಾನೆ. ಅವನು ಎಲ್ಲರನ್ನೂ ರಕ್ಷಿಸುವಂತಹ ಜವಾಬ್ದಾರಿಯನ್ನು ಕೂಡ ಹೊತ್ತಿರ್ತಾನೆ. ನಾಣ್ಯತ್ರ ಕ್ಷತ್ರಿಯ, ಬೇರೆಯವರಿಗೆ ರಕ್ಷಿಸುವ ಶಕ್ತಿ ಇಲ್ಲ. ಬ್ರಾಹ್ಮಣರು ಮಹಾಭಾಗರು ಅಂತ ಕರೆಸ್ಕೋತಾರೆ. ದೇವತೆಗಳಿಗೂ ಅವರು ದೇವತೆಗಳು, ಅವರಿಗೆಲ್ಲರೂ ಕೂಡ ಆ ಕಾರಣದಿಂದ ಗೌರವ ಕೊಡಬೇಕು.
ಧರ್ಮ ಎಲ್ಲಾದ್ರೂ ಲುಪ್ತ ಆದ್ರೆ ಆ ಕ್ಷತ್ರಿಯ ತನ್ನ ಧರ್ಮಕ್ಕನುಸಾರವಾಗಿ ಅದನ್ನೆಲ್ಲವನ್ನು ರಕ್ಷಿಸ್ತಾನೆ. ದರೋಡೆಕೋರರು, ಕಳ್ಳರು, ದ್ರೋಹಿಗಳು ಸಮಾಜದಲ್ಲಿ ಕಂಡವರ ಸಂಪತ್ತನ್ನ ಬಾಚುವ ಪ್ರಸಂಗ ಬಂದಾಗ ಕ್ಷತ್ರಿಯ ಅವರೆಲ್ಲರನ್ನು ರಕ್ಷಿಸ್ತಾನೆ. ಆದ್ರಿಂದ ಆ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದ ಮಗನಿಗಿಂತ ಕ್ಷತ್ರಿಯ ಸ್ತ್ರೀಯಲ್ಲಿ ಹುಟ್ಟಿದ ಮಗ ಶ್ರೇಷ್ಠನಾಗ್ತಾನೆ. ಆದ್ರಿಂದ ಅವನಿಗೆ ಆ ಒಂದು ಸಂಪತ್ತಿನ ಅಧಿಕಾರವೂ ಕೂಡ ಹೆಚ್ಚಾಗಿರ್ತದೆ. ಇದು ಇಲ್ಲಿ ಒಂದು ಶ್ಲೋಕ ಹೀಗೆ ಕೆಲವು ಕಡೆ ಕೇಳಿ ಬರ್ತದೆ. ಆ ಶ್ಲೋಕ ಬೇರೆ ಕಡೆ ಇಲ್ಲ, ಆದ್ರಿಂದ ಆ ಶ್ಲೋಕಕ್ಕೆ ನಾವು ಮಾನ್ಯತೆ ಕೊಡಬೇಕಾಗಿಲ್ಲ. ನಾತ್ರಾಧಿಕಾರ ಶೂದ್ರಸ್ಯ ನಗುರು ಸ್ತ್ರಾಯತೆ ಭಯಾತ್, ವೈಷ್ಣವ ಪಾಠದಲ್ಲಿ ಕಂಡು ಬರ್ತದೆ. ರಕ್ಷಣೆ ಮಾಡುವ ಕೆಲಸದಲ್ಲಿ ಶೂದ್ರನಿಗೆ ಅಧಿಕಾರ ಇಲ್ಲ. ಅವನು ಸಮಾಜವನ್ನ, ಗುರು ಹಿರಿಯರನ್ನ ರಕ್ಷಿಸುವುದೂ ಇಲ್ಲ. ಭಯಂ ಸಂಜನೆಯತ್ತೇವ, ಹೊರತು ಅವನು ಭಯಕ್ಕೆ ಕಾರಣನಾಗಿರ್ತಾನೆ. ಅವರೆಲ್ಲರಿಗೂ ಭಯ ಹುಟ್ಟಿಸ್ತಾನ ಅವನು. ಆದ್ರಿಂದ ಅವನು ಏನು ಕೊಡ್ತಾನೆ, ಬೇರೆಯವರು ಏನು ಕೊಟ್ಟಿರ್ತಾರೆ ಅದನ್ನ ಅವನು ತಗೊಳ್ತಾನೆ. ರಕ್ಷಿಸುವ ಕೆಲಸ ಹೀಗೆ ಕ್ಷತ್ರಿಯಂದು ಅಂತ ಇಲ್ಲಿ ಬಂತು ಈ ಶ್ಲೋಕದಲ್ಲಿ. ಇದು 48ನೇ ಶ್ಲೋಕ. ಆದ್ರೆ ರಕ್ಷಿಸುವ ಕೆಲಸ ಶೂದ್ರನದಲ್ಲ. ಆತ ರಕ್ಷಿಸುವ ಕೆಲಸವನ್ನ ಕ್ಷತ್ರಿಯ ಏನು ಮಾಡ್ತಾನೆ, ಆಡಳಿತಗಾರ, ಅವನ ಜೊತೆಗೂಡಿ ಇವನು ಕೂಡ ಯುದ್ಧದಲ್ಲಿ ಪ್ರಸಂಗ ಬಂದಾಗ ಭಾಗವಹಿಸಬಹುದು ಅಂತ ಹೇಳಿ ತಾತ್ಪರ್ಯ ನಿರ್ಣಯ ಮೊದಲಾದ ಗ್ರಂಥಗಳಲ್ಲಿದೆ. 22ನೇ ಅಧ್ಯಾಯದಲ್ಲಿ ಈ ಶೂದ್ರರಾದವರು ಕೂಡ ಯುದ್ಧಾದಿಗಳಲ್ಲಿ ಭಾಗವಹಿಸುವ ಅರ್ಹತೆಯನ್ನು ಪಡೆದಿದ್ದಾರೆ ಅಂತ, ಶಕ್ತಿಯನ್ನು ಪಡೆದಿದ್ದಾರೆ ಅಂತ ಈ ಶಾಂತಿ ಪರ್ವದ ಸಾರವನ್ನು ಹೇಳುವಂತಹ ತಾತ್ಪರ್ಯ ನಿರ್ಣಯ ಏನಿದೆ ಅಲ್ಲಿ ಅದನ್ನ ನಾವು ನೋಡ್ತೇವೆ. ತಾತ್ಪರ್ಯ ನಿರ್ಣಯದ 22ನೇ ಅಧ್ಯಾಯ ಅನ್ನೋದು ಸರಿ, ಆದ್ರೆ ಅದು ಅನುಶಾಸನ ಶಾಂತಿ ಪರ್ವದ ಸಾರ ಭಾಗ ಅಲ್ಲ. ಪಾಂಡವರು ವನವಾಸದಲ್ಲಿದ್ದಾಗ ಭೀಮ ಮತ್ತು ಯುಧಿಷ್ಠಿರ ಅವರ ನಡುವೆ ನಡೆದಂತಹ ಒಂದು ಸಂವಾದದ ಭಾಗ ಅದು. ಸಾದೃಶ್ಯತೋ ಹಸ್ತಪದೋಸ್ತಥೈವ ಹಸ್ತೋದ್ಭವಂ ಕರ್ಮ ತಸ್ಯಾಪಿ ಧರ್ಮ ಸಂತಾನ ವೃದ್ಧಿಷ್ಠ ಸಮೀಪಗತ್ವಾತ್. ಇದು ಆ 92, 93 ಇತ್ಯಾದಿ ಶ್ಲೋಕಗಳಲ್ಲಿ ಬರುವಂತಹ ವಿಷಯ. ಕೈಗಳಿಗೂ ಮತ್ತು ಕಾಲುಗಳಿಗೂ ಸಾದೃಶ್ಯ ಇರುವುದರಿಂದ ಕೈಗಳಿಂದ ಆಗುವ ಯುದ್ಧ, ಕೃಷಿ, ವಾಣಿಜ್ಯ ಮೊದಲಾದದ್ದು ಶೂದ್ರನಿಗೂ ಕೂಡ ವಿಹಿತವೇ ಅಂತ ಅಲ್ಲಿ ಬಂದಿರುವಂತಹ ವಿಷಯ. ಆದ್ದರಿಂದ ಯುದ್ಧದಲ್ಲಿ ಅವನು ಕೂಡ ಪ್ರಸಂಗ ಬಂದಾಗ ಭಾಗವಹಿಸಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಭಯಂ ಸಂಜನೆಯತ್ತೇವ ಅಂತ ಬಂತಲ್ಲ, ಇವನು ಏನೂ ರಕ್ಷಣೆ ಮಾಡುವುದಿಲ್ಲ, ಕೇವಲ ಭಯಕ್ಕೆ ಕಾರಣ ಅಂತ. ಅದು ಅರ್ಥ ಆಗದೆ ಇರೋ ಸಂಗತಿ. ಯಾರಿಗೆ ಭಯಕ್ಕೆ ಕಾರಣ ಆಗ್ತಾನೆ? ಆದ್ರೆ ಆ ಶ್ಲೋಕ ಅಷ್ಟಾಕೂ ಸರಿಯಾದ ಅರ್ಥವನ್ನೇನು ಹೇಳ್ತಿಲ್ಲ. ಅದನ್ನ ಬಿಟ್ಟುಬಿಡುವುದು ಕಾರಣ ಯೋಗ್ಯ ಅಂತ ನನಗೆ ಕಾಣಿಸ್ತದೆ. ಬೇರೆ ಪಾಠಗಳಲ್ಲಿ ಅದಿಲ್ಲ. ಹೀಗೆ ಈಗ ನಡೆದಿರುವಂತಹ ಈ ಅಧ್ಯಾಯದಲ್ಲಿ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 39ನೇ ಶ್ಲೋಕ ಇದು. ಈ ಪ್ರಸ್ತುತ ಅಧ್ಯಾಯ 42ನೇ ಅಧ್ಯಾಯದ 39ನೆಯ ಶ್ಲೋಕ. TR ಕೃಷ್ಣಾಚಾರ್ಯರ ಪಾಠದಲ್ಲೂ ಕೂಡ 82ನೇ ಅಧ್ಯಾಯ ನಡೆದಿದೆ. ಅದರಲ್ಲೂ ಈ ಭಾಗ ಸಮಾಪ್ತವಾಗಿದೆ. 46ನೇ ಶ್ಲೋಕ. ವೈಷ್ಣವ ಪಾಠದಲ್ಲಿ ಹೀಗೆ 50ನೇ ಶ್ಲೋಕ ಸಮಾಪ್ತವಾಗಿದೆ. ಮತ್ತೆ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 47ನೇ ಅಧ್ಯಾಯದ 45ನೇ ಶ್ಲೋಕ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.